ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದ ಕುವೆಂಪು ವಿಮಾನ ನಿಲ್ದಾಣಕ್ಕೆ ನರೇಂದ್ರ ಮೋದಿ ಅವರು ಸ್ಪೆಷಲ್ ಫ್ಲೈಟ್ ನಲ್ಲಿ ಬಂದು ಲ್ಯಾಂಡ್ ಆಗಿದ್ದಾಗಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅಲ್ಲಿ ಅಧಿಕೃತವಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡ್ತಾರೆ. ಅದರ ಜೊತೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ, ವಿವಿಧ ಯೋಜನೆಗಳನ್ನ ಉದ್ಘಾಟನೆ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಇನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಅಲ್ಲಿ ಸೇರಿದೆ. ಯಾಕಂದ್ರೆ ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಸಾರ್ವಜನಿಕರನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡೋರಿದ್ದಾರೆ. ಮಲೆನಾಡು ಭಾಗದ ಜನರ ದಶಕಗಳ ಕನಸು ಇವತ್ತು ಈ ವಿಶೇಷ ವಿಮಾನ ಬಂದು ಲ್ಯಾಂಡ್ ಆಯ್ತಲ್ಲ, ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದ್ದಂತೆ ಅದು ಈಡೇರಿದೆ. ಯಡಿಯೂರಪ್ಪನವರ ಅವಿರತ ಶ್ರಮವನ್ನ ಇಲ್ಲಿ ನಾವು ನೆನೆಯಲೇಬೇಕು. ಅದು ಇವತ್ತು ಸಾಕಾರ ಆಗಿದೆ. ಇನ್ನು ಯಡಿಯೂರಪ್ಪನವರ ಪಾಲಿಗೆ ಇವತ್ತು ಒಂಥರ ಡಬಲ್ ಖುಷಿ ತರ, ಒಂದು ಅವರ ಬರ್ಡೇ, ಮತ್ತೊಂದು ಅವರ ಸಂಕಲ್ಪ ಇವತ್ತು ಈಡೇರಿದೆ. ಯಾಕಂದ್ರೆ 2006ರಲ್ಲಿ ಮಾಡಿದಂತ ಸಂಕಲ್ಪ ಒಂದಿಷ್ಟು ಕಾರಣಗಳಿಂದ ಅದು ಡಿಲೇ ಆಗ್ತಾ ಬಂತು. ಜನರಲ್ಲಿ ಒಂದಿಷ್ಟು ಗೊಂದಲ ಮೂಡ್ತಾ ಹೋಯಿತು. ಏರ್ಪೋರ್ಟ್ ನಿರ್ಮಾಣ ಆಗುತ್ತಾ ಇಲ್ವಾ, ಒಂದಿಷ್ಟು ಟೆಕ್ನಿಕಲ್ ರೀಸನ್ಸ್ ಎಲ್ಲ ಕೊಡ್ತಾ ಇದ್ರು. ಬಟ್ ಫೈನಲಿ ಉದ್ಘಾಟನೆ ಆಗಿದೆ. ಈ ಬಗ್ಗೆ ಮಾತಾಡೋಕೆ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ನೆಟ್ವರ್ಕ್ 18 ಇಂದ ಡಿಪಿ ಸತೀಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್ ಸರ್, ಈಗ ದಶಕಗಳ ಕನಸು ಮಲೆನಾಡ ಭಾಗದಲ್ಲಿ ಈಡೇರಿದೆ. ಅಫ್ಕೋರ್ಸ್ ಇಲ್ಲಿ ಯಡಿಯೂರಪ್ಪನವರ ಅವಿರತ ಶ್ರಮವನ್ನ ನಾವು ನೆನೆಯಲೇಬೇಕಾಗುತ್ತೆ. ನೀವು ಯಾವ ತರ ಕ್ರೆಡಿಟ್ ಅನ್ನ ಯಡಿಯೂರಪ್ಪನವರಿಗೆ ಕೊಡ್ತೀರಾ ಈ ಏರ್ಪೋರ್ಟ್ ಲೋಕಾರ್ಪಣೆ ಆಗೋ ತನಕ? ನಾನು ಯಡಿಯೂರಪ್ಪನವರಿಗೆ 100% ಕ್ರೆಡಿಟ್ ಕೊಡ್ತೀನಿ. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿದೆ ಯಡಿಯೂರಪ್ಪನವರಿಂದ. ಯಡಿಯೂರಪ್ಪನವರು ಇಲ್ಲದೆ ಇದ್ದಿದ್ರೆ ಇಲ್ಲಿ ವಿಮಾನ ನಿಲ್ದಾಣ ಆಗ್ತಾ ಇರಲಿಲ್ಲ. ಅದು ಅವರ ಕನಸು. ಅವರು ಮೊದಲ ಸಲ ಮುಖ್ಯಮಂತ್ರಿ ಆದಾಗ 2008ರಿಂದ 2011ರಲ್ಲಿ ಇಲ್ಲಿ ವಿಮಾನ ನಿಲ್ದಾಣವನ್ನ ಮಂಜೂರು ಮಾಡಿದ್ರು ಹಾಗೂ ಅದಕ್ಕಾಗಿ ಗುತ್ತಿಗೆಯನ್ನು ಕೂಡ ಕೊಟ್ಟಿದ್ರು. ಅಷ್ಟೊತ್ತಿಗೆ ಅವರು ಅಧಿಕಾರವನ್ನ ಕಳ್ಕೊಂಡ್ರು ಹಾಗೂ ಅರ್ಧಂಬರ್ಧ ನಡೆದಿದ್ದ ಕಾಮಗಾರಿ ನಿಂತೋಯ್ತು. ಹಾಗೂ ಕಾಮಗಾರಿಯನ್ನು ನಡೆಸ್ತಾ ಇದ್ದಂತ ಕಾಂಟ್ರಾಕ್ಟರ್ ಯಾವುದೋ ಹಣಕಾಸಿನ ತೊಂದರೆ ಕಿರಿಕಿಯಲ್ಲಿ ಓಡೋದ್ರು. ಆಮೇಲೆ ಆ ಜಾಗ ಸಂಪೂರ್ಣವಾಗಿ ಹಾಗೆ ಇತ್ತು. ಮತ್ತೆ ಅಲ್ಲೊಂದು ದೊಡ್ಡ ವದಂತಿ ಇತ್ತು, ಏರ್ಪೋರ್ಟ್ ಆಗೋದಿಲ್ಲ, ಜಾಗವನ್ನು ವಾಪಸ್ ತಗೋತಾರೆ ಅಂತ. ಹಾಗೂ ಇನ್ನೂ ಜಾಸ್ತಿ ಜಾಗ ಬೇಕಾದಾಗ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಪ್ರಾಬ್ಲಮ್ ಕೂಡ ಬಹಳ ಇತ್ತು. ಯಡಿಯೂರಪ್ಪನವರು ಇವೆಲ್ಲವುಗಳನ್ನು ಗಮನಿಸ್ತಾ ಇದ್ರು. ಆದ್ರೆ ಅಧಿಕಾರ ಅವ್ರ ಕೈನಲ್ಲಿ ಇಲ್ಲದೆ ಇದ್ದಿಂದ ಅವರಿಂದ ಏನೂ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಡಿಯೂರಪ್ಪನವ್ರ ನಂತರ ಬಂದ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರಾಗ್ಲಿ, ಜಗದೀಶ್ ಶೆಟ್ಟರ್ ಆಗ್ಲಿ, 5 ವರ್ಷ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರಾಗ್ಲಿ ಹಾಗೂ ಆನಂತರ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರಾಗ್ಲಿ ಯಾರಿಗೂ ಈ ಏರ್ಪೋರ್ಟ್ ಬಗ್ಗೆ ಯಾವುದೇ ಆಸಕ್ತಿ ಇದ್ದಂತೆ ಕಾಣ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಅವ್ರು ಯಾರು ಏರ್ಪೋರ್ಟ್ ಬಗ್ಗೆ ಯಾವುದೇ ಗಮನವನ್ನು ಹರಿಸ್ತಾ ಇರಲಿಲ್ಲ. 2019ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪನವರು ತಮ್ಮ 2 ವರ್ಷಗಳಲ್ಲಿ ಈ ಏರ್ಪೋರ್ಟ್ ಗುತ್ತಿಗೆಯನ್ನ ಬೇರೆಯವರಿಗೆ ಕೊಟ್ಟು ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಹಣವನ್ನು ಕೊಟ್ಟು ಮತ್ತಷ್ಟು ಜಾಗವನ್ನ ಅಕ್ವೈರ್ ಮಾಡಿಕೊಂಡು ಆ ಜಾಗದಲ್ಲಿ ಮೊದಲಿದ್ದ ಪ್ಲಾನ್ ಅನ್ನು ಕೂಡ ಚೇಂಜ್ ಮಾಡಿ ದೊಡ್ಡ ಏರ್ಪೋರ್ಟ್ ಅನ್ನ ಮಾಡ್ತಿದ್ರು. ಈಗ ಏರ್ಪೋರ್ಟ್ ನಲ್ಲಿ 3.2 ಕಿಲೋಮೀಟರ್ ಉದ್ದದ ರನ್ವೇ ಇದೆ. ಸುಮಾರು 15-16 ಕಿಲೋಮೀಟರ್ ಆವರಣ ಇದೆ ಏರ್ಪೋರ್ಟ್ಗೆ. ಹಾಗೂ ಏರ್ಪೋರ್ಟ್ ನಲ್ಲಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇದೆ. ಅಂದ್ರೆ ರಾತ್ರಿ ಕೂಡ ವಿಮಾನ ಇಳಿಬಹುದು, ಅದರಿಂದ ಹಾರಿ ಹೋಗಬಹುದು. ಆದ್ರಿಂದ ಈ ಏರ್ಪೋರ್ಟ್ ಆಗಿರೋದೇ ಯಡಿಯೂರಪ್ಪನವರಿಂದ. ಮತ್ತೊಂದು ಅಂದ್ರೆ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯ ನಿವೃತ್ತರಾಗಿದ್ದಾರೆ. ಈಗ ಅವ್ರಿಗೆ 80ನೇ ಹುಟ್ಟಿದಬ್ಬ ಇವತ್ತು. ಅದೇ ದಿನ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇರೋದು ಮತ್ತೊಂದು ವಿಶೇಷ. ಯಡಿಯೂರಪ್ಪನವರು ಈಗ ಚುನಾವಣಾ ರಾಜಕೀಯದಲ್ಲಿ ಇರ್ಲಿ ಬಿಡ್ಲಿ, ಯಡಿಯೂರಪ್ಪನವರೇ ಬಿಜೆಪಿಯ ರಾಜ್ಯದ ಅತಿ ಪ್ರಮುಖ ನಾಯಕರು ಹಾಗೂ ಚುನಾವಣೆಯಲ್ಲಿ ಪಕ್ಷದ ಫೇಸ್ ಅಂದ್ರೆ ಮುಖ ಅಂದ್ರೆ ಅವರೇನೆ. ಈ ಸಂದರ್ಭದಲ್ಲಿ ಇಲ್ಲಿ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಸುಮಾರು ಲಕ್ಷಾಂತರ ಜನ ಬಂದು ಸೇರಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಮಲೆನಾಡು ಹಾಗೂ ಮಧ್ಯ ಕರ್ನಾಟಕ ಭಾಗ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿ ಬಿಜೆಪಿ ತುಂಬಾ ಪವರ್ಫುಲ್ ಆಗಿದೆ. ಹಿಂದಿನ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಅವರು ಆ ಜಾಗದಲ್ಲಿ ಸ್ವೀಪ್ ಮಾಡಿದ್ರು. ಈಗ ಪಕ್ಷ ಅತ್ಯಂತ ಕಷ್ಟದ ಚುನಾವಣೆಯನ್ನು ಎದುರಿಸ್ತಾ ಇದೆ. ಈ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಯಡಿಯೂರಪ್ಪನವರ ವರ್ಚಸ್ಸು ಪಕ್ಷದಲ್ಲಿ ಚುನಾವಣೆ ಕೂಡ ಹೆಲ್ಪ್ ಆಗ್ಬೋದು. ಅದನ್ನು ಬಿಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದ್ರೆ ಏರ್ಪೋರ್ಟ್ ಆ ಜಾಗಕ್ಕೆ ತುಂಬಾ ಬೇಕಾಗಿತ್ತು. ಯಾಕೆಂದ್ರೆ ಕರ್ನಾಟಕದಲ್ಲಿ ಈಗ ವಿಜಯಪುರ ಮತ್ತು ಹಾಸನ ಏರ್ಪೋರ್ಟ್ 2 ಕಂಪ್ಲೀಟ್ ಆದ್ರೆ ಪ್ರತಿ 200 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಆದಂಗಾಗುತ್ತೆ. ಕರ್ನಾಟಕದಲ್ಲಿ ಪ್ರತಿ 200 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಇದ್ರೆ ಬಹಳ ಒಳ್ಳೇದು. ಬಹುಶಃ ಅಮೆರಿಕಾದಂತ ದೇಶದಲ್ಲಿ ಪ್ರತಿ 200 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಇದೆ. ನಮ್ಮಲ್ಲೂ ಪ್ರತಿ 200 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಆದ್ರೆ ಅದರಿಂದ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ತುಂಬಾ ಸಹಾಯ ಆಗುತ್ತೆ. ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಪ್ರವಾಸೋದ್ಯಮಕ್ಕೆ ಈಗ ತಾನೇ ಓಪನ್ ಆಗ್ತಾರೆ ಅಂತ ಡಿಸ್ಟಿಕ್ಗಳು. ಇಲ್ಲಿ ಏರ್ಪೋರ್ಟ್ ಆದ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ದೇಶ ವಿದೇಶಗಳಿಂದ ಪ್ರವಾಸಿಗಳು ಬರಬಹುದು. ಹಾಗೂ ಈ ಭಾಗದ ಜನ ದೇಶದ ಎಲ್ಲಾ ಭಾಗಗಳಲ್ಲಿ ವಿದೇಶಗಳಲ್ಲಿ ಕೂಡ ನೆಲೆಸಿದ್ದಾರೆ. ಅವರಿಗೆ ಕೂಡ ಊರಿಗೆ ಬಂದು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಶಿವಮೊಗ್ಗ ಹಾಗೂ ಬೆಂಗಳೂರು ನಡುವೆ ಈಗ 6 ಪಥ ಇರೋ ದೊಡ್ಡ ನ್ಯಾಷನಲ್ ಹೈವೇಯನ್ನು ಕೂಡ ಮಾಡ್ತಾ ಇದ್ದಾರೆ. ತುಮಕೂರಿಂದ ಅರಸೀಕೆರೆ ತನಕ ರಸ್ತೆ ಕೆಲಸ ಈಗಾಗಲೇ ಮುಗಿದಿದೆ. ಅರಸೀಕೆರೆಯಿಂದ ಮುಂದೆ ಶಿವಮೊಗ್ಗ ತನಕ ರಸ್ತೆ ಕೆಲಸ ಕೂಡ ನಡೀತಾ ಇದೆ. ಹಾಗೂ ಶಿವಮೊಗ್ಗಕ್ಕೆ ಸಾಕಷ್ಟು ರೈಲು ಬರ್ತಾ ಇದೆ.
ಇದ್ರ ಜೊತೆಗೆ ಇವತ್ತು ಪ್ರಧಾನಮಂತ್ರಿಗಳು ಶಿವಮೊಗ್ಗದಿಂದ ಶಿಕಾರಿಪುರ ಮುಖಾಂತರ ರಾಣೆಬೆನ್ನೂರಿಗೆ ಹೊಸ ರೈಲು ಮಾರ್ಗವನ್ನು ಕೂಡ ಅದಕ್ಕೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವುಗಳಿಂದ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಏರ್ಪೋರ್ಟ್ ನ ಸಂಪೂರ್ಣ ಕ್ರೆಡಿಟ್ ನಮ್ಮ ಯಡಿಯೂರಪ್ಪನವರಿಗೆ ಸೇರಬೇಕು. ಯಾಕೆಂದ್ರೆ ಅವರೇ ಈ ಏರ್ಪೋರ್ಟ್ ಅನ್ನ ಜೊತೆಯಲ್ಲಿ ಡಿ.ಪಿ. ಸತೀಶ್ ಅವರೇ, ಈಗ ನಾನು ಮಲ್ನಾಡ್ ಭಾಗದವರು, ನೀವು ಶಿವಮೊಗ್ಗ ಭಾಗದವರೇ ಆಗಿರೋದ್ರಿಂದ ಎಷ್ಟೋ ಸತಿ ಅನಿವಾರ್ಯ ಸಂದರ್ಭದಲ್ಲಿ ಮತ್ತೆ ನಮ್ಗೆಲ್ಲ ಅನ್ಸಿದ್ದು ಯಾಕೆ ಶಿವಮೊಗ್ಗದಲ್ಲಿ ಒಂದು ಏರ್ಪೋರ್ಟ್ ಇರಬಾರ್ದಾಗಿತ್ತು ಅಂತ ಅನ್ನಿಸ್ತಿತ್ತು. ಅದು ಸಂಕಲ್ಪ ತೊಟ್ಟ ಮೇಲೆ ಅದು ಶಂಕುಸ್ಥಾಪನೆ ಆದ್ಮೇಲೆ ಅದು ನೀವು ಹೇಳ್ದಂಗೆ ಡಿಲೇ ಆಗ್ತಾ ಬಂತಲ್ಲ, ಅವಾಗ ಆಗುತ್ತಾ ಇಲ್ವಾ ಅಂತ ಒಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಈಗ ಅಭಿವೃದ್ಧಿ ವಿಷಯವನ್ನ ನೀವು ಹೇಳಿದ್ರಿ, ಈಗ ಮಲೆನಾಡಿನ ಆರ್ಥಿಕತೆ ದೃಷ್ಟಿಯಿಂದ ಕೈಗಾರಿಕೆಗಳು ಅಲ್ಲಿ ನೆಲೆಸೋ ದೃಷ್ಟಿಯಿಂದ ನೋಡೋದಾದ್ರೆ ಅದು ಎಷ್ಟು ಸಹಕಾರಿ ಆಗುತ್ತೆ? ಮಲೆನಾಡಿನಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ ಹಾಗೂ ಕಾಫಿ, ಹಾಗೂ ಈ ಭಾಗದಲ್ಲಿ ಸಾಂಬಾರ ಬೆಳೆಗಳನ್ನು ಕೂಡ ಬೆಳೀತಾರೆ. ಅಂದ್ರೆ ಸ್ಪೈಸಸ್ ಗಳನ್ನು ಬೆಳೀತಾರೆ, ಕಾಳುಮೆಣಸು, ಯಾಲಕ್ಕಿ ಹಾಗೂ ಕೆಲವು ಕಡೆ ರಬ್ಬರ್ ಇಂಥವುಗಳನ್ನು ಕೂಡ ಬೆಳೀತಾರೆ. ಹಾಗೂ ಶಿವಮೊಗ್ಗದಲ್ಲಿ ಆಗ್ರೋ ಇಂಡಸ್ಟ್ರೀಸು ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೂ ಶಿವಮೊಗ್ಗದಲ್ಲಿ ಸುತ್ತಮುತ್ತ ಸಾಕಷ್ಟು ಕೈಗಾರಿಕೆಗಳು ಕೂಡ ಬಂದಿದೆ, ಪ್ರೈವೇಟ್ ಕೈಗಾರಿಕೆಗಳು, ಖಾಸಗಿ. ಹಾಗೂ ಎಜುಕೇಶನ್ ಹಬ್ ಆಗಿದೆ. ಯಾಕೆಂದ್ರೆ ಅಲ್ಲಿ 2 ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ, ಹತ್ತಿರದಲ್ಲಿ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಿದೆ. ಇವೆಲ್ಲವುಗಳಿಗೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಹಾಗೂ ಶಿವಮೊಗ್ಗದಲ್ಲಿ ಹಾಗೂ ಚಿಕ್ಕಮಗಳೂರು 2 ಕಡೆ ಗಾಲ್ಫ್ ಕೋರ್ಸ್ ಇದೆ. ಹಾಗೂ ಶಿವಮೊಗ್ಗದ ಗಾಲ್ಫ್ ಕೋರ್ಸ್ ಈ ನಮ್ಮ ಭಾರತದ ಅತಿ ದೊಡ್ಡ ಹಾಗೂ ಸುಂದರ ಗಾಲ್ಫ್ ಕೋರ್ಸ್ಗಳಲ್ಲಿ ಒಂದು. ಇವುಗಳಿಗೆ ಕೂಡ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಹಾಗೂ ಇಲ್ಲಿ ತುಂಬಾ ಪ್ರವಾಸಿ ತಾಣಗಳಿದಾವೆ. ಈ ಎಲ್ಲಾ ಜೋಗ್ ಫಾಲ್ಸ್ ಇಂದ ಹಿಡಿದು ಆಗುಂಬೆಯಿಂದ ಹಿಡಿದು ಹಾಗೂ ಅಲ್ಲಿರುವಂತಹ ಬೇರೆ ಬೇರೆ ಹಿಸ್ಟಾರಿಕ್ ಪ್ಲೇಸ್ಗಳಿಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದು ಆರ್ಥಿಕವಾಗಿ ಕೂಡ ಆ ಭಾಗದ ಜನರಿಗೆ ತುಂಬಾ ಸಹಕಾರಿ ಆಗುತ್ತೆ. ಎರಡನೇದಾಗಿ ನೋಡಿ, ಮುಂದೆ ಏರ್ಪೋರ್ಟ್ ಗಳನ್ನ ಕಟ್ಟೋದು ಸರ್ಕಾರಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಜಾಗ ಸಿಗೋದಿಲ್ಲ. ಏರ್ಪೋರ್ಟ್ ಗಳನ್ನು ಮಾಡ್ಲಿಕ್ಕೆ 1000 ಎಕರೆ ಜಾಗ ಬೇಕು. 1000 ಎಕರೆ ಜಾಗವನ್ನು ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ಪರಿಹಾರ ಕೊಟ್ಟು ಏರ್ಪೋರ್ಟ್ ಮಾಡೋದು ಸುಲಭದ ಕೆಲಸ ಅಲ್ಲ. ಈಗಾಗಲೇ ದೂರದೃಷ್ಟಿಯನ್ನು ಇಟ್ಕೊಂಡು ಎಲ್ಲಾ ಕಡೆ ಏರ್ಪೋರ್ಟ್ ಗಳನ್ನು ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಭವಿಷ್ಯದಲ್ಲಿ ಅದರಿಂದ ಸಹಾಯ ಆಗುತ್ತೆ. ಈಗ ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಅನ್ನ 25 ವರ್ಷದ ಹಿಂದೆ ಪ್ಲಾನ್ ಮಾಡಿದಾಗ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋದು ಸುಲಭ ಆಯ್ತು, ಅಲ್ಲಿ ಬೆಲೆ ಇರಲಿಲ್ಲ. ಈಗ ಏನಾದ್ರು ಏರ್ಪೋರ್ಟ್ ಮಾಡಕ್ ಹೋದ್ರೆ ಸಾಧ್ಯ ಆಗ್ತಾ ಇತ್ತು, ಅಲ್ಲಿ ಏರ್ಪೋರ್ಟ್ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಬೆಂಗಳೂರು ಏರ್ಪೋರ್ಟ್ ಇಷ್ಟು ದೊಡ್ಡ ಏರ್ಪೋರ್ಟ್ ಆಗಿದೆ. ಭಾರತದ 3ನೇ ಅತಿ ದೊಡ್ಡ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್. ಸದ್ಯದಲ್ಲೇ ಅದು ಭಾರತದ ಅತಿ ದೊಡ್ಡ ಏರ್ಪೋರ್ಟ್ ಕೂಡ ಆಗಬಹುದು. ಇದಕ್ಕೆಲ್ಲ ಕಾರಣ ಅಂದ್ರೆ ಆಗ ಆಡಳಿತ ಮಾಡ್ತಾ ಇದ್ದವರು ದೂರದೃಷ್ಟಿ ವಹಿಸಿ ಆ ಏರ್ಪೋರ್ಟ್ ಅನ್ನ ಮಾಡಿದ್ರು. ಹಾಗೇನೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು. ಇದರಿಂದ ಮುಂದೆ ಬರೀ ಶಿವಮೊಗ್ಗ ಡಿಸ್ಟಿಕ್ ಚಿಕ್ಕಮಗಳೂರು ಒಂದೇ ಅಲ್ಲ, ಈ ರಾಜ್ಯದ ಬೇರೆ ಬೇರೆ ಅಭಿವೃದ್ಧಿಗಳಿಗೆ ತುಂಬಾ ಸಹಾಯ ಆಗುತ್ತೆ. ಹಾಗೂ ಏರ್ಪೋರ್ಟ್ ಆಗಿರೋದು ಅಲ್ಲಿನ ಜನರಿಗೆ ತುಂಬಾ ಸಂತಸ ತಂದಿದೆ. ಏರ್ಪೋರ್ಟ್ ಆಗಿದೆ ಅಂದ್ರೆ ಕೇವಲ ವಿಮಾನದಲ್ಲಿ ಪ್ರಯಾಣ ಮಾಡೋರಿಗೆ ಮಾತ್ರ ಸಹಾಯ ಆಗುತ್ತೆ ಅಂತಲ್ಲ, ಅಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನ ಕ್ಯಾರ್ಗೋ ಫ್ಲೈಟ್ಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ, ಊರುಗಳಿಗೆ ತಕ್ಷಣ ವಿಮಾನದ ಮುಖಾಂತರ ಕಳಿಸ್ಕೊಡ್ಬೋದು. ಹಾಗೂ ಏನಾದ್ರೂ ನಾಳೆ ನೈಸರ್ಗಿಕ ವಿಪತ್ತು ಅಂತದೇನಾದ್ರು ಆದ್ರೆ ಹತ್ತಿರದ ಒಂದು ಏರ್ಪೋರ್ಟ್ ಇದ್ರೆ ತುಂಬಾ ಸಹಾಯ ಆಗುತ್ತೆ ಜನರಿಗೆ, ಸಹಾಯವನ್ನು ಮಾಡ್ಲಿಕ್ಕೆ ಹಾಗೂ ಪರಿಹಾರ ಮುಂತಾದ ಕಾಮಗಾರಿ ಸಹಾಯ ಆಗುತ್ತೆ. ಏರ್ಪೋರ್ಟ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇಂಡಸ್ಟ್ರಿಗಳಲ್ಲಿ ಬರ್ತವೆ. ಶಿವಮೊಗ್ಗದ ಒಂದು ಟೆಕ್ ಪಾರ್ಕ್ ಇದೆ. ಆ ಟೆಕ್ ಪಾರ್ಕ್ ಯೂನಿಕ್ಸ್ ನೋಡೋದು ಅದು ಒಂದು 15 ಯಡಿಯೂರಪ್ಪನವರ ಹಿಂದಿನ ಕಾಲದಲ್ಲಿ ಅದನ್ನು ಮಾಡ್ತಿದ್ರು. ಆ ಟೆಕ್ ಪಾರ್ಕ್ ನಲ್ಲಿ ಯಾವುದೇ ಕಂಪನಿಗಳಿಲ್ಲ, BPO ಇಲ್ಲ, ಯಾವುದೂ ಇಲ್ಲ. ಈಗ ಏರ್ಪೋರ್ಟ್ ಇರೋದ್ರಿಂದ ಆ ಟೆಕ್ ಪಾರ್ಕಿಗೆ ಕೂಡ ಯಾರಾದ್ರೂ ಬಂಡವಾಳಗಾರರು ಬಂದು ಅಲ್ಲಿ ಉದ್ದಿಮೆಗಳನ್ನ ಸ್ಥಾಪನೆ ಮಾಡಬಹುದು. ಇದರಿಂದ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗೆ ತುಂಬಾ ಸಹಾಯ ಆಗುತ್ತೆ. ಈಗ ಭೂ ಸ್ವಾಧೀನ ಇರ್ಬೋದು, ನೀವು ಹೇಳ್ದಂಗೆ ಇನ್ ಮುಂದೆ ಏರ್ಪೋರ್ಟ್ ಗಳನ್ನ ಮಾಡೋದಕ್ಕೆ ಅಲ್ಲಿ ಭೂಮಿ ಸಿಗೋದಿರ್ಲಿ ಅಥವಾ 100 ಎಕರೆ ಭೂಮಿಯನ್ನ ಮೀಸಲಿಡೋದು ಇನ್ ಮುಂದೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಅಂತಂದ್ರಿ. ಈ ಭೂ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಡಿ.ಪಿ. ಸತೀಶ್ ಅವರ, ಈಗ ಭೂ ಸ್ವಾಧೀನ ಪ್ರಕ್ರಿಯೆ ಈಗ ಮೊದಲಿಗಿಂತ ಸ್ವಲ್ಪ ಸುಲಭ ಆಗಿದೆ. ಯಾಕೆಂದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಈ ಕಾಯ್ದೆಗೆ ತಿದ್ದುಪಡಿ ತಂದ್ರು. ಅಂದ್ರೆ ಮಾರುಕಟ್ಟೆ ದರವನ್ನ ಕೊಡಬೇಕು, ಮಾರುಕಟ್ಟೆ ದರಕ್ಕಿಂತ 3 ರಿಂದ 5 ಪಟ್ಟು ದರವನ್ನು ಕೊಡಬೇಕು ಅಂತ. ಆ ಕಾರಣದಿಂದ ಜನಗಳು ತಮ್ಮ ಭೂಮಿಯನ್ನು ಬಿಟ್ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಈ ಮಾರುಕಟ್ಟೆ ದರ ಅಂದ್ರೆ ಸರ್ಕಾರ ಫಿಕ್ಸ್ ಮಾಡಿದ ರೇಟ್ಗಿಂತ ಜಾಸ್ತಿ ಇರುತ್ತೆ. 1 ಎಕರೆಗೆ ಸರ್ಕಾರದ ರೇಟ್ 10 ಲಕ್ಷ ಇದ್ರೆ ಮಾರುಕಟ್ಟೆ ದರ 50 ಲಕ್ಷ ಇದ್ದಿರಬಹುದು. ಈಗ ಮಾರುಕಟ್ಟೆ ದರದ 3 ರಿಂದ 5 ಪಟ್ಟು ಅಂದ್ರೆ 1 ಎಕರೆಗೆ. ಡಿ.ಪಿ. ಸತೀಶ್ ಅವರೇ, ಒಂದೇ ಸೆಕೆಂಡ್. ಇದೀಗ ವೇದಿಕೆಗೆ ನರೇಂದ್ರ ಮೋದಿ ಅವರು ಆಗಮನ ಆಗಿದೆ. ಶಿವಮೊಗ್ಗದ ಕುವೆಂಪು ವಿಮಾನ ನಿಲ್ದಾಣ ಉದ್ಘಾಟನೆ ಆಗ್ತಾ ಇದೆ. ಅದರ ನೇರ ಪ್ರಸಾರವನ್ನ ನಾವು ನೋಡ್ತಾ ಇದ್ದೀವಿ.
ನಾಡಗೀತೆಯನ್ನ ಉಸಿರಾವಿಯಾಗಿ ಪ್ರಸ್ತುತಪಡಿಸಿದ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕರುನಾಡಿನ ಕರ್ನಾಟಕದ ಕುರಿತಾಗಿ ಅವರಿಗೆ ಅದೆಷ್ಟು ಅಭಿಮಾನ ಮತ್ತು ಒಲವು. ಹೀಗಾಗಿ ಅವರಿಗೆ ಇದೀಗ ನಮ್ಮ ಒಲವಿನ ಕಾಣಿಕೆ ಕರುನಾಡ ಜನತೆಯ ಪರವಾಗಿ, ವಿಶೇಷತಃ ಮಲೆನಾಡ ಬಂಧುಗಳ ಪರವಾಗಿ ಗೌರವದ ಕಾಣಿಕೆ ಆದರಣೀಯ ಪ್ರಧಾನಮಂತ್ರಿಗಳಿಗೆ. On behalf of the entire citizen fraternity of Malnad, we request the Honorable Prime Minister to kindly accept the felicitation. We request Sri K.S. Ishwarappa to kindly present the shawl to the Honorable Prime Minister. The garland will be presented by Sri B.Y. Raghavendra. ಬೃಹತ್ತಾದ ಅಡಿಕೆ ಹಾರವನ್ನ ಕೊಡುಗೆಯಾಗಿ ನೀಡಲಾಗ್ತಿದೆ. ಇನ್ನೀಗ ವಿಶೇಷವಾಗಿ ರಚಿಸಲಾಗಿರುವ ಈ ಕೆಂಪು ಪೇಟವನ್ನ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸರ್ ಅವರು ಆದರಣೀಯ ಪ್ರಧಾನಮಂತ್ರಿಗಳಿಗೆ ತೊಡಿಸಬೇಕಾಗಿ ಕೋರಿಕೆ. We request the Sri B.S. Yadurappa ji to present the peta to the Honorable Prime Minister of India, Sri Narendra Modi ji. ಇನ್ನು ವಿಮಾನ ನಿಲ್ದಾಣದ ಒಂದು ಪುಟ್ಟ ಮಾದರಿಯನ್ನ ಸ್ಮರಣ ಕಾಣಿಕೆಯಾಗಿ ಪ್ರಧಾನಮಂತ್ರಿಗಳಿಗೆ ನೀಡಲಾಗ್ತಿದೆ. We request Sri Hartalu Halappa, ಶ್ರೀ ಅಶೋಕ್ ನಾಯಕ್ ಹಾಗೇನೆ ಗೃಹ ಸಚಿವರಾದ ಶ್ರೀ ಅರಗ ಗಣಾನೇಂದ್ರ ಇವರು 3 ಜನರು ದೇ ವಿಲ್ ಪ್ರೆಸೆಂಟ್ ದಿ ಮೆಮೆಂಟೋ. ಶ್ರೀಗಂಧದಲ್ಲಿ ಮಾಡಿರುವಂತಹ ಸಾಗರದ ಕಲಾವಿದ ಜಿ ಆದರ್ಶ ಅವರ ಕೈಗಳಲ್ಲಿ ಮೂಡಿ ಬಂದಿರುವಂತಹ ಈ ವಿಶೇಷ ಕಲಾಕೃತಿಯ ಕೊಡುಗೆ ಆದರಣೀಯ ಪ್ರಧಾನಮಂತ್ರಿಗಳಿಗೆ. ದಿ ರೆಪ್ಲಿಕಾ ಆಫ್ ದಿ Shivamogga Airport being presented to the Honorable Prime Minister. We thank the Honorable Prime Minister for accepting the felicitation. ಇನ್ನು ದಣಿವರಿಯದ ನಾಯಕ, ಅಭಿವೃದ್ಧಿಯ ಹರಿಕಾರ, ವಿಮಾನ ನಿಲ್ದಾಣದ ರೂವಾರಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸರ್ ಅವರಿಗೆ ಗೌರವ ಸಮರ್ಪಣೆ. We request the Honorable Prime Minister to kindly felicitate Shri BS Yadurappa ji. ರೈತ ಸಮುದಾಯದ ಉಸಿರಾಗಿದ್ದಾರೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರು. ಇದರ ಸಂಕೇತವಾಗಿ ಹಸಿರು ಶಾಲಿನ ಉಡುಗೊರೆ ಶ್ರೀ ಯಡಿಯೂರಪ್ಪ ಜಿ ಅವರಿಗೆ. A true statesman, indeed a mass leader. Farmers, the Chief Minister who presented the budget for Krushi. ಇನ್ನು ಅಡಿಕೆಯ ಈ ಮಾಲಿಕೆ ಮಲೆನಾಡು ಪ್ರದೇಶ, ಇಲ್ಲಿನ ಬೆಳೆ ಎಲ್ಲವನ್ನ ಸಂಕೇತಿಸುವ ಅಡಿಕೆಯ ಹಾರ, ಅದರ ಕಾಣಿಕೆಯನ್ನ ಖುದ್ದು ಆದರಣೀಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರಿಗೆ ಅವರ ಹುಟ್ಟು ಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಅವರಿಗೆ ನೀಡುತ್ತಿದ್ದಾರೆ. ಇನ್ನು ಸಾಂಪ್ರದಾಯಿಕ ಮೈಸೂರು ಪೇಟವನ್ನ ಪ್ರಧಾನಮಂತ್ರಿಗಳು ತೊಡಿಸಲಿದ್ದಾರೆ. ಆನಂತರ ರೈತರ ಜೀವನಾಡಿ ದ ಪ್ಲೋ ವಿಲ್ ಬಿ ಪ್ರೆಸೆಂಟೆಡ್. ಪ್ರಥಮ ಬಾರಿಗೆ ಕೃಷಿ ಬಜೆಟ್ ಅನ್ನ ಮಂಡಿಸಿದಂಥವರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರು. ಅದಕ್ಕಾಗಿ ವಿಶೇಷ ಕಾಣಿಕೆ, ನೇಗಿಲಿನ ಸಂಕೇತವಾಗಿರುವಂತಹ ಈ ಸ್ಮರಣ ಕಾಣಿಕೆಯ ಕೊಡುಗೆ. A farmer's leader, a statesman who has built the party from grassroots. Thank you very much, Honorable PM and Honorable Sri BS Yadurappa ji. ಇನ್ನೀಗ ಎಲ್ಲರನ್ನ ಸ್ವಾಗತ. ಯಡಿಯೂರಪ್ಪನವರಿಗೆ ಹಸಿರು ಶಾಲನ್ನ ಹಾಕಿ ಪ್ರಧಾನಮಂತ್ರಿಗಳು ಸನ್ಮಾನಿಸಿದ್ದನ್ನ ಗಮನಿಸ್ತಾ ಇದ್ರಿ. ನೇಗಿಲನ್ನ ಕೊಟ್ಟರು. ರೈತ ನಾಯಕ ಅಂತಾನೆ ಜನಜನಿತ ಯಡಿಯೂರಪ್ಪನವರಿಗೆ ಕರೀತಾರೆ. ಯಾಕೆಂದ್ರೆ ಇಡೀ ದೇಶದಲ್ಲೇ ಮೊದಲ ರೈತ ಬಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಮುಖ್ಯಮಂತ್ರಿಗಳಿಗೆ ಅದು ಒನ್ ಅಂಡ್ ಓನ್ಲಿ ಯಡಿಯೂರಪ್ಪನವರಿಗೆ ಮಾತ್ರ. 2018ರ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅಷ್ಟೇ ಯಡಿಯೂರಪ್ಪನವರಿಗೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರೈತ ಸಮಾವೇಶವನ್ನು ಮಾಡಿದಂಥ ಟೈಮ್ನಲ್ಲೂ ಇದೇ ರೀತಿಯಾಗಿ ಮೋದಿ ಅವರು ಬಂದು ಸನ್ಮಾನವನ್ನು ಮಾಡಿದರು. ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ, ನೋಡೋಣ. ಎಲ್ಲರಿಗೂ ನಮಸ್ಕಾರ. ನೂತನ ವಿಮಾನ ನಿಲ್ದಾಣದ ಶುಭಾಶಯಗಳನ್ನು ಸಮಸ್ತ
ಮಲೆನಾಡಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೂತನ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಶ್ವಮಾನ್ಯ ನಾಯಕರು, ಬಡವರ ಬಂಧು, ಈ ದೇಶವನ್ನ ಅಮೃತ ಕಾಲದಲ್ಲಿ ಅತ್ಯಂತ ಸಶಕ್ತವಾಗಿ ಭಾರತವನ್ನ ಕಟ್ಟಲು ಸಂಕಲ್ಪವನ್ನ ಮಾಡಿರುವಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ನರೇಂದ್ರ ಮೋದಿಜಿಯವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಏರ್ಪೋರ್ಟ್ಗೆ ಕಾರಣೀಕರ್ತರು, ಕರ್ನಾಟಕದ ಧೀಮಂತ ನಾಯಕರು, ರೈತ ಬಂಧು, ಅಭಿವೃದ್ಧಿಯ ಹರಿಕಾರರು, ನನ್ನ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಯಾದಂಥ ಶ್ರೀ BS ಯಡಿಯೂರಪ್ಪ ಸಾಹೇಬ್ರೆ, ನನ್ನ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಯುವ ನೆಚ್ಚಿನ ಸಂಸತ್ ಸದಸ್ಯರಾದಂಥ ಶ್ರೀ BY ರಾಘವೇಂದ್ರ ಅವರೇ ಮತ್ತು ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ದಿನ, ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ದಿನ. ಶಿವಮೊಗ್ಗದಲ್ಲಿ ಇವತ್ತು ನೂತನವಾಗಿರುವಂತ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡಿದೆ. ಇದು ಮಲೆನಾಡಿನ ಒಂದು ಹೆಬ್ಬಾಗಲಾಗಿರುವಂತಹ ಶಿವಮೊಗ್ಗ ವಾಣಿಜ್ಯೋದ್ಯಮ, ವ್ಯಾಪಾರ, ವಹಿವಾಟ, ಕೃಷಿ ಅಭಿವೃದ್ಧಿ, ಕೈಗಾರಿಕೆ ಅಭಿವೃದ್ಧಿ, ಔದ್ಯೋಗಿಕ ಅಭಿವೃದ್ಧಿ, ಯುವಕರಿಗೆ ಹೊಸ ಉದ್ಯೋಗಗಳು, ಇವೆಲ್ಲವನ್ನು ಸಹಕಾರ ಮಾಡುವಂತ ಒಂದು ಹೆಬ್ಬಾಗಲು ಆಗಲಿದೆ ಈ ಏರ್ಪೋರ್ಟ್ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಏರ್ಪೋರ್ಟ್ನಿಂದ ಇವತ್ತು ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಮೂಲೆ ಮೂಲೆಗೆ ಇವತ್ತು ನಮ್ಮ ಶಿವಮೊಗ್ಗವನ್ನ ಕನೆಕ್ಟ್ ಮಾಡ್ತಾ ಇದೆ. ಕೆಲವೇ ವರ್ಷಗಳಲ್ಲಿ, ಇನ್ನೊಂದು 2 ವರ್ಷದಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಆಗಲಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ತಾವೊಂದ್ಸತಿ ಯೋಚನೆಯನ್ನ ಮಾಡಿ, 2014 ಅದಕ್ಕಿಂತ ಮುಂಚೆ ನಮ್ಮಲ್ಲಿರುವಂತಹ ಏರ್ಪೋರ್ಟ್ಗಳು ಎಷ್ಟು? ಇವತ್ತು 30ಕ್ಕಿಂತ ಹೆಚ್ಚು ಏರ್ಪೋರ್ಟ್ಗಳು 2014ರಿಂದ ನಂತರ ಇವತ್ತು ಉದ್ಘಾಟನೆಗೊಂಡಿದೆ. ಇನ್ನ ಒಂದು 10-15 ಉದ್ಘಾಟನೆಗೊಳ್ಳಲಿದ್ದಾವೆ. ಸ್ವತಂತ್ರ ನಂತರ ಆಗಿರುವಂತಹ ಏರ್ಪೋರ್ಟ್ಗಿಂತ 2014ರಲ್ಲಿ ಅತಿ ಹೆಚ್ಚು ಏರ್ಪೋರ್ಟ್ ಆಗಿದೆ. ಕೇವಲ ಏರ್ಪೋರ್ಟ್ ಅಲ್ಲ, ಸ್ವತಂತ್ರ ನಂತರ ಆಗಿರುವಂತಹ ಮೆಡಿಕಲ್ ಕಾಲೇಜ್, ಅವು ಇವತ್ತು 2014ರ ನಂತರ ಹೋಲಿಸಿದಾಗ ಅತ್ಯಧಿಕ ಮೆಡಿಕಲ್ ಕಾಲೇಜು ಇವತ್ತು ದೇಶದಲ್ಲಿ ಆಗಿದೆ. ಕಳೆದ ವರ್ಷ ನಮಗೆ 4 ಮೆಡಿಕಲ್ ಕಾಲೇಜನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಸ್ವತಂತ್ರ ನಂತರ 70 ವರ್ಷ ಇವತ್ತು ಎಷ್ಟು ಮನೆಗಳಿಗೆ ಕುಡಿಯೋ ನೀರು ಕೊಟ್ಟಿದ್ದು, ಅದಕ್ಕಿಂತ 2 ಪಟ್ಟು ಕೇವಲ 3 ವರ್ಷದಲ್ಲಿ ಜಲ್ ಜೀವನ್ ಮಿಷನ್ ನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಕುಡಿಯೋ ನೀರು ಮನೆ ಮನೆಗೆ ಹರ್ ಘರ್ ಗಂಗಾ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದೆ. ಅದೇ ರೀತಿ ಸ್ವತಂತ್ರ ನಂತರ ಎಷ್ಟು ಮನೆಗಳನ್ನ ಕಟ್ಟಿದ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 2014ರ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದರ 2 ಪಟ್ಟು ಮನೆಗಳನ್ನ ಬಡವರಿಗಾಗಿ ಇವತ್ತು ಕಟ್ಟಿದ್ದಾರೆ. ಸ್ವತಂತ್ರ ನಂತರ ಎಷ್ಟು ಶೌಚಾಲಯಗಳಿತ್ತು, ಅದರ 3 ಪಟ್ಟು ಶೌಚಾಲಯಗಳನ್ನ ಕೇವಲ 7 ವರ್ಷದಲ್ಲಿ ಸ್ವಚ್ಛ ಭಾರತ ಅಡಿಯಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಪಟ್ಟಿ ಇದೆ. ಇವತ್ತು ಭಾರತ ದೇಶ ಆರ್ಥಿಕವಾಗಿ ಸಬಲವಾಗಿದೆ. ಇಡೀ ಜಗತ್ತು ನಮ್ಮನ್ನು ನೋಡ್ತಾ ಇದೆ. ಹೀಗಾಗಿ G20 ಅಧ್ಯಕ್ಷ ಸ್ಥಾನ ಇವತ್ತು ಭಾರತಕ್ಕೆ ಬಂದಿದೆ. ಅದಕ್ಕೆ ಕಾರಣೀಭೂತರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇರುವಂತ ಮಾತನ್ನು ಹೇಳಕ್ಕೆ ಇಚ್ಛೆಪಟ್ಟು. G20 ಇಡೀ ವಿಶ್ವದ ಆರ್ಥಿಕ, ಸಾಮಾಜಿಕ ಎಲ್ಲ ವಲಯಗಳಲ್ಲಿ ನಿರ್ಣಯ ಮಾಡುವಂತಹ ಮಹತ್ವ G20. ಎಲ್ಲ ಮನುಷ್ಯನ ಬದುಕಿನಲ್ಲಿ ಪ್ರಗತಿಯನ್ನು ಮಾಡೋದಕ್ಕೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು G20. ಅದರ ನಾಯಕತ್ವ ಇವತ್ತು, ಅದರ ಅಧ್ಯಕ್ಷ ಸ್ಥಾನ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ ಬಂದಿದೆ. ಇದು ನಮ್ಮ ಹೆಮ್ಮೆಯ ವಿಚಾರ. ನಮ್ಮ ಕರ್ನಾಟಕ
ಭಾರತ ನಿರ್ಮಾಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಆರ್ಥಿಕವಾಗಿ ಇವತ್ತು ಅತಿ ಹೆಚ್ಚು ವಿದೇಶಿ ಬಂಡವಾಳ ಬರುವಂತದ್ದು ಕರ್ನಾಟಕಕ್ಕೆ. ಟೆಕ್ನಾಲಜಿಯಲ್ಲಿ ನಂಬರ್ 1 ಇದೆ, ಇನ್ನೋವೇಷನ್ ಅಲ್ಲಿ ನಂಬರ್ 1 ಇದೆ, ಮತ್ತು ಸಾಮಾಜಿಕವಾಗಿಯೂ ಕೂಡ ಬಹಳಷ್ಟು ಪ್ರಗತಿಯನ್ನ ನಾವು ಸಾಧಿಸ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಆಗಿದೆ, ಬಿಜಾಪುರ ಉದ್ಘಾಟನೆಗೆ ಸಿದ್ಧ ಇದೆ, ಹಾಸನ ಪ್ರಗತಿ ಆಗ್ತಾ ಇದೆ, ಕಾರವಾರಲ್ಲಿ ಪ್ರಾರಂಭ ಆಗ್ತಾ ಇದೆ, ರಾಯಚೂರು, ಕೊಪ್ಪಳ ಮತ್ತು ದಾವಣಗೆರೆಯಲ್ಲಿ ಈ ವರ್ಷ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಹೀಗೆ ಏರ್ಪೋರ್ಟ್ಗಳ ಜಾಲ ಮತ್ತು ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಾಗರ ಮಾಲಾದಲ್ಲಿ ಇವತ್ತು 7 ಪೋರ್ಟ್ಗಳ ಅಭಿವೃದ್ಧಿಯನ್ನ, ಮಂಗಳೂರು ಪೋರ್ಟ್, ಕಾರವಾರ ಪೋರ್ಟ್ ವಿಸ್ತರಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಹೀಗೆ ಸರ್ವಾಂಗಣ ಅಭಿವೃದ್ಧಿ ಆಗ್ತಾ ಇದೆ. ಕಳೆದ 5 ವರ್ಷದಲ್ಲಿ 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಮಂಜೂರಾತಿಯಾಗಿದೆ, 64,000 ಕೋಟಿ ಮಂಜೂರಾತಿ ಆಗಿದೆ. ಅದರಲ್ಲಿ 34,000 ಕೋಟಿ ಇವತ್ತು ಕರ್ನಾಟಕಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ. 11ನೇ ತಾರೀಕು ಬೆಂಗಳೂರು ಮೈಸೂರು ಹೈವೇ ಉದ್ಘಾಟನೆ ಆಗ್ತಾ ಇದೆ, ಧಾರವಾಡದಲ್ಲಿ IIT ಉದ್ಘಾಟನೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ. ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತಕ್ಕೆ ಇವತ್ತೇನು ಪ್ರಗತಿ ಆಗಬೇಕು ಅದು ಕರ್ನಾಟಕದಿಂದ ಸಾಧ್ಯ ಅಂತ ಹೇಳಿ ನರೇಂದ್ರ ಮೋದಿಜಿಯವರ ಕೊಡುಗೆ ಕಳೆದ 6-7 ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕಿದೆ. ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಪ್ರಗತಿ ಆಗ್ತದೆ. ಕರ್ನಾಟಕವೂ ಕೂಡ ಭಾರತ ಹೆಂಗೆ ವಿಶ್ವಮಾನ್ಯಾಗಿದೆ, ಇಡೀ ದೇಶದಲ್ಲಿ ಕರ್ನಾಟಕವೂ ಕೂಡ ನಂಬರ್ 1 ಆಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭ ಕೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಕೊನೆಯ ಮಾತು, ಸನ್ಮಾನ್ಯ ಯಡಿಯೂರಪ್ಪನವರು ಸಾಹೇಬ್ ಹುಟ್ಟ ಹೋರಾಟಗಾರ. ಒಂದು ಕಾಲದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆ ಆಗಿತ್ತು, ಅವರು ಮರಣಾಂತಕ ಹಲ್ಲೆ ಆಗಿತ್ತು. ಅವರು ಬಹಳಷ್ಟು ತೊಂದರೆಯಲ್ಲಿದ್ದು, ಆದರೂ ಕೂಡ ಒಂದು ಕ್ಷಣವೂ ತಡಿಲಿಲ್ಲ. ಮತ್ತೆ ಪುಡಿದೆದ್ದು ಜನರ ಸೇವೆಯನ್ನ ಮಾಡಿ ಜನರ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸಿ ಮುನ್ಸಿಪಾಲಿಟಿ ಮೆಂಬರ್ನಿಂದ ಮುಖ್ಯಮಂತ್ರಿ ಆಗೋವರೆಗೂ 7 ಬಾರಿ ಆಯ್ಕೆಯಾಗಿ ಶಿಕಾರಿಪುರದಿಂದ ಇವತ್ತು ಅವರ ನಾಯಕತ್ವದ ಭದ್ರ ಬುನಾದಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ. ರೈತರಿಗಾಗಿ ಹೋರಾಟವನ್ನ ಮಾಡಿದ್ರು, ಬಗರ್ ಹುಕಂ ಹೋರಾಟ, ಪಾದಯಾತ್ರೆ, ನೀರಾವರಿಗೆ ಹೋರಾಟ, ಯಾವುದಕ್ಕೆ ಹೋರಾಟ ಮಾಡಿದ್ರು ಅಧಿಕಾರಕ್ಕೆ ಬಂದಾಗ ಆ ಕೆಲಸವನ್ನ ಮಾಡಿದ್ದಾರೆ ಬಂಧುಗಳೇ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 10 HP ವರೆಗೂ ಪುಕ್ಕಟ್ಟೆ ಕರೆಂಟ್ ಕೊಡುವಂತ ಮೊದಲನೇ ಆಜ್ಞೆ. 2ನೇ ಬಾರಿ ಬಂದಾಗ ಕಿಸಾನ್ ಸನ್ಮಾನ್ ಯೋಜನೆಗೆ 4,000 ರೂಪಾಯಿ ಜೋಡಿಸುವಂತದ್ದು 2ನೇ ಆಜ್ಞೆ. ರೈತ ಹಾಲು ಉತ್ಪಾದಕರಿಗೆ ಅವರು ಸಹಾಯ ಮಾಡಿರುವಂತಹದ್ದು, ಭೂಚೇತನ ಕಾರ್ಯಕ್ರಮ ಕೊಟ್ಟಿರುವಂತಹದ್ದು, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ವಲಯದಲ್ಲಿ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಭಾಗ್ಯಲಕ್ಷ್ಮಿ ಯೋಜನೆ, ಈ ತರ ಹಲವಾರು ಕಾರ್ಯಕ್ರಮಗಳು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿದಿದೆ. ಅದು ಯಡಿಯೂರಪ್ಪನವರ ಹೆಸರು ಸದಾಕಾಲ ಸೂರ್ಯಚಂದ್ರ ಇರುವವರೆಗೂ ಕರ್ನಾಟಕ ಇತಿಹಾಸದಲ್ಲಿ ಇರ್ತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ್ರಿಂದ ಬಂಧುಗಳೇ, ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋದಿಲ್ಲ. ಇಬ್ರು ಮಹಾನ್ ನಾಯಕರಿದ್ದಾರೆ. ಇವತ್ತು ದೇಶವನ್ನು ನಡೆಸುವಂತ ನರೇಂದ್ರ ಮೋದಿಜಿಯವರ ಕೈಯಲ್ಲಿ ಈ ಏರ್ಪೋರ್ಟ್ ಉದ್ಘಾಟನೆ ಆಗಿದೆ. ಜಲ್ ಜೀವನ್ ಮಿಷನ್ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಲವಾರು ಯೋಜನೆಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾನ್ಯ ಪ್ರಧಾನಮಂತ್ರಿಜಿಯವರಿಗೆ ನಾನು ಧನ್ಯವಾದಗಳನ್ನ, ಕೃತಜ್ಞತೆಯನ್ನು ಹೇಳ್ತೇನೆ. ಮಾನ್ಯ ಯಡಿಯೂರಪ್ಪಜಿಯವರಿಗೆ ಅವರ ಹುಟ್ಟಿದ ಹಬ್ಬದ ದಿವಸ ಅವರಿಗೆ ಶುಭಾಶಯಗಳನ್ನು, ಅಭಿನಂದನೆ ಹೇಳಿ 100 ಕಾಲ ಬಾಳಿ 100 ಕಾಲ ಈ ರಾಜ್ಯ ಮತ್ತು ಜನರ ಸೇವೆಯನ್ನು ಮಾಡುವಂತಹ ಶಕ್ತಿ ಆ ತಾಯಿ ಭುವನೇಶ್ವರಿ ತಮಗೆ ಕೊಡ್ಲಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. The Honorable Chief Minister has thanked the Honorable Prime Minister for the tremendous amount of leadership, and the double engine government will go a long way towards making Karnataka the #1 state in the country. Let's all give a round of applause. Sanmanya Mukhyamantриಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. Thank you, sir. ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಅವರು ಕಟ್ಟಿದಂತಹ ದೊಡ್ಡ ಕನಸು, ಆ ಕನಸು ಇದೀಗ ಪೂರ್ಣಗೊಂಡಿದೆ. ಅವರ ಜನ್ಮ ದಿನದಂದೇ ವಿದ್ಯುಕ್ತವಾಗಿ ಇದು ಉದ್ಘಾಟನೆಗೊಳ್ಳುತ್ತಿದೆ. ಇಂತಹ ಸಂದರ್ಭದಲ್ಲಿ ಅವರ ಮನದ ಮಾತೇನು ಕೇಳುವಂತಹ ಸಮಯ. ಅವರೇ ನಾನು ಹೆಸರು ಹೇಳೋದೇ ಬೇಕಾಗಿಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಜೋರಾದ ಕರ್ತಾಡನದೊಂದಿಗೆ put your hands together and welcome, ಸ್ವಾಗತಿಸಿ, ಹ್ಯಾಪಿ ಬರ್ತ್ಡೇ ಶ್ರೀ BS ಯಡಿಯೂರಪ್ಪ ಜಿ.
बोलो भारत माता के ಪ್ರಧಾನಿ ನರೇಂದ್ರ ಮೋದಿ ಜಿ ಅವರಿಗೆ ಭಾರತ್ ಮಾತಾ ಕಿ ಇಡೀ ವಿಶ್ವವೇ ಮೆಚ್ಚಿರುವಂತ ಒಬ್ಬ ಆದರ್ಶ ನಾಯಕ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇವತ್ತು ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಬಂದಿರುವಂತಹದ್ದು ನಮಗೆ ಅತ್ಯಂತ ಸಂತಸ, ಸಂಭ್ರಮ, ಆನಂದ ತಂದಿದೆ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹೇಳಿದ್ರು, ನಿನ್ನ ಹುಟ್ಟುಹಬ್ಬದ ದಿವಸನೇ ಈ ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಬೇಕು, ನಾನು ಆ ದಿವಸ ಬಂದೇ ಬರ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ರು. ಅದರಂತೆ ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಟ್ಟುವೆವು ನಾವು ಹೊಸನಾಡೊಂದನ್ನ, ರಸದ ಬೀಡೊಂದನ್ನ ಎಂಬ ಕವಿವಾಣಿಯಂತೆ ಈ ನಾಡಿನ ಅಭಿವೃದ್ಧಿಯ ಕನಸಿನೊಂದಿಗೆ 70ರ ದಶಕದಲ್ಲಿ ಸಾರ್ವಜನಿಕ ಬದುಕನ್ನು ಪ್ರವೇಶಿಸಿದ ನನ್ನ ರಾಜಕೀಯ ಜೀವನದಲ್ಲಿ ಈ ದಿನ ಬಹಳ ವೈಶಿಷ್ಟ್ಯಪೂರ್ಣವಾದಂತಹದ್ದು. ಇಂದಿನ ಶುಭ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ನೇರವಾಗಿ ವಿಮಾನದಲ್ಲಿ ಬಂದಿಳಿದು ನಮ್ಮ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿರುವಂತಹದ್ದು ಈ ಜಿಲ್ಲೆಯ ಜನತಾ ಪಾಲಿಗೆ ಅತ್ಯಂತ ಸಾರ್ಥಕತೆಯ ದಿನ ಎಂದು ಭಾವಿಸಿದ್ದೇನೆ. ಇದೊಂದು ಬರೀ ವಿಮಾನ ನಿಲ್ದಾಣವಲ್ಲ, ಬದಲಿಗೆ ಇಡೀ ಮಲೆನಾಡಿನ ಹಲವಾರು ಕನಸುಗಳು ನನಸಾಗ್ತಿರುವಂತ ಶುಭ ಸಂಕೇತ. ಇಂದಿನಿಂದ ಅಭಿವೃದ್ಧಿಯ ವೇಗ ಮತ್ತಷ್ಟು ವೇಗ ಪಡೆದು ಆಗಸದ ಎತ್ತರಕ್ಕೆ ಏರುವ ಶುಭ ಸೂಚನೆ ಅಂತ ನಾನು ಹೇಳ್ತೇನೆ. ಶಿವಮೊಗ್ಗ ಜಿಲ್ಲೆ ಜನ, ಅದರಲ್ಲೂ ಶಿಕಾರಿಪುರ ತಾಲೂಕಿನ ಜನ ನನಗೆ ಧೈರ್ಯವನ್ನು ತುಂಬಿ ಶಾಸಕನನ್ನಾಗಿ ಮಾಡಿ ಈ ನಾಡಿನ ಜನರ ಸೇವೆ ಮಾಡುವಂತ ಅವಕಾಶ ಮಾಡಿಕೊಟ್ಟಂತಹದ್ದು ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ಸಂಸತ್ ಸದಸ್ಯನಾಗಿ, ವಿಧಾನ ಪರಿಷತ್ತಿನ ಸದಸ್ಯನಾಗಿ, ವಿಧಾನಸಭೆಯ ಸದಸ್ಯನಾಗಿ, ಮುಖ್ಯಮಂತ್ರಿಯಾಗಿ ಕನ್ನಡ ನಾಡಿನ ಜನರ ಸೇವೆ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿರುವಂತಹದಕ್ಕೆ ಈ ನಾಡಿನ ಜನತೆಗೆ ಋಣಿಯಾಗಿದ್ದೇನೆ. ಬಹುಶಃ ಸಂಸತ್ ಸದಸ್ಯರಾದಂತಹ ರಾಘವೇಂದ್ರ ಅವರ ವಿಶೇಷ ಪ್ರಯತ್ನದಿಂದ ಈ ವಿಮಾನ ನಿಲ್ದಾಣ ಆದಷ್ಟು ಬೇಗ ಆಗಿದೆ ಅಂತೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಂಧುಗಳೇ, ನಾನು 2014ರಲ್ಲಿ ಮೋದಿಜಿಯವರ ಒತ್ತಾಸೆಯ ಮೇರೆಗೆ ಶಿವಮೊಗ್ಗ ಲೋಕಸಭೆಗೆ ನಿಂತಾಗ 3,65,000ಕ್ಕೂ ಹೆಚ್ಚಿನ ಅಂತರದಿಂದ ಗೆದ್ದು ಬಂದು ನಿಮ್ಮ ಸೇವೆ ಮಾಡುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, 55 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಅಧಿಕಾರದಲ್ಲಿದ್ದದ್ದು ಕೇವಲ 7 ವರ್ಷ ಮಾತ್ರ. 7 ವರ್ಷಗಳಲ್ಲಿ ನಾಡಿನ ಉದ್ದಗಲಿಗೆ ಓಡಾಟ ಮಾಡಿ ಸರ್ವರಿಗೂ ಸಮಪಾಲು, ಸಮಬಾಳು, ಸಾಮಾಜಿಕ ನ್ಯಾಯ ಇದರ ಆಧಾರದ ಮೇಲೆ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕೆ ಮೋದಿಜಿಯವರ ಆಶೀರ್ವಾದ ಕಾರಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.
ಕರ್ನಾಟಕವೆಂದರೆ ಶರಣರ ನಾಡು. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಅಭಿವೃದ್ಧಿ ಪ್ರೇರಣೆ ನಮ್ಮ ಕರ್ನಾಟಕ. ಕಾಯಕವನ್ನು ಕೈಲಾಸವೆಂದು ಸಾರಿದ ಬಸವಣ್ಣನ ನಾಡು. ಈ ಕಾರಣಕ್ಕಾಗಿ ಕರುನಾಡಿನ ಬೆಳವಣಿಗೆಗೆ ನಮ್ಮ ಪ್ರಧಾನಿ ಅವರು ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ. ಅವರ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಯೋಜನೆಗಳಿಗೆ ಪ್ರೇರಣೆ ನೀಡಿದ್ದು ಅಣ್ಣ ಬಸವಣ್ಣನವರ ಕಾಯಕ ತತ್ವ. ದೇಶೀಯ ಉತ್ಪನ್ನಗಳಿಗೆ ಶಕ್ತಿ ತುಂಬುವ ಪ್ರೇರಣೆಯ ನಾಡು ನಮ್ಮ ನಾಡು. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವದ ಯಾವುದೇ ಮೂಲೆಗೆ ಹೋದರೂ ಬಸವಣ್ಣವರ ತತ್ವವನ್ನು ಉಲ್ಲೇಖಿಸಿ ಬರ್ತಾರೆ. ಇದು ನಮ್ಮ ನಾಡಿನ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಂದಿನ ಕಾರ್ಯಕ್ರಮವನ್ನು ನೋಡಿದಾಗ ನನಗೊಂದು ಘಟನೆ ನೆನಪಾಗುತ್ತೆ. ನವೆಂಬರ್ 2005ರಲ್ಲಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂತಹ ಎಪಿಜೆ ಅಬ್ದುಲ್ ಕಲಾಂ ಅವರು ಕರ್ನಾಟಕದ ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ಪುರಾ ಅಂದರೆ ಪ್ರಾವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಎಂಬ ಯೋಜನೆಯ ಅವಶ್ಯಕತೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ರು. ಪಟ್ಟಣದಲ್ಲಿ ದೊರೆಯುವಂತಹ ಸವಲತ್ತು ಗ್ರಾಮೀಣ ಭಾಗಕ್ಕೂ ಸೇರಬೇಕು ಅನ್ನೋದು ಅವರ ಅಪೇಕ್ಷೆ ಇದ್ದು, ನಮ್ಮ ಡಬಲ್ ಎಂಜಿನ್ ಸರ್ಕಾರ ಎಲ್ಲ ರೀತಿಯ ಸೇವಾ ಸವಲತ್ತುಗಳನ್ನು ಗ್ರಾಮೀಣ ಭಾಗಕ್ಕೆ ಜೋಡಿಸುವ ಪ್ರಯತ್ನದಲ್ಲಿ ನಮ್ಮ ಪ್ರಧಾನಿಗಳ ನೇತೃತ್ವದಲ್ಲಿ ಈ ರೀತಿಯ ಅಭಿವೃದ್ಧಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ಸರ್, generally I am not interested in celebrating birthdays, but when my 60th birthday was organized at Bangalore, Atal Bihari Vajpayee ji graced the event and said that he generally does not attend any such birthday events, but mine was an exception. I still cherish that fond memory, sir. And today, yet again, my 80th birthday is also memorable because of you. Your precious time was allocated to inaugurate historical projects which Shumaga district never witnessed since independence. Modi ji, I also want to share you a piece of information that Jnanapida Award, Rashtravi Kuvempu had mentioned about the importance of the one becoming Vishwamanava 1930s in his books. Sir, and I am humbled to express my opinion in front of this August gathering that you turned out to be the one and only Vishwamanava of this decade by making the rest of the world to realize what exactly means Vasudhaiva Kutumbakam. ಬಂಧುಗಳೇ, ಶಿವಮೊಗ್ಗ ಜಿಲ್ಲೆ ವಿಮಾನ ನಿಲ್ದಾಣ, ನೀರಾವರಿ ಯೋಜನೆಗಳು, ರೈಲು ಯೋಜನೆ, ರಸ್ತೆ ಅಭಿವೃದ್ಧಿಗೆ 16 ಹಲವು ಯೋಜನೆಗಳಿಗೆ ಒಂದು ಚಾಲನೆಯನ್ನು ಕೊಡೋಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗಾಗಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಅಭಿವೃದ್ಧಿಗಾಗಿ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕ್ರಿಯಾಶೀಲ ಸಂಸತ್ ಸದಸ್ಯರಾದಂಥ ರಾಘವೇಂದ್ರ ಅವರ ಕೊಡುಗೆ ಶಿವಮೊಗ್ಗ ಜಿಲ್ಲೆಗೆ ಅಪಾರವಾದಂತ ಮತ್ತೊಮ್ಮೆ ಹೇಳ್ತಾ, ಶಿವಮೊಗ್ಗ ಹಾಗೂ ಮಲೆನಾಡಿನ ಜನತೆಗೆ, ಮಾಧ್ಯಮ ಮಿತ್ರರಿಗೆ, ವಿಶೇಷವಾಗಿ ನಮ್ಮನ್ನು ಹರಿಸೋದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ಬಹಳ ದೂರದಿಂದ ಇಲ್ಲಿಗೆ ಬಂದಿರುವಂತ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆ ಸಲ್ಲಿಸಿ, ವೇದಿಕೆ ಮೇಲೆ ಕುಂತಿರುವಂತಹ ಎಲ್ಲ ಸಚಿವರಿಗೆ, ಶಾಸಕರಿಗೆ, ಹಿರಿಯ ಮುಖಂಡರಿಗೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತಹ ಜನಸ್ತೋಮಕ್ಕೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ, ಮಾಧ್ಯಮ ಸ್ನೇಹಿತರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಭಾರತ್ ಮಾತಾ ಕಿ. ಕೈ ಎತ್ತೇಳಬೇಕು. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ. ಭಾರತ್ ಮಾತಾ ಕಿ. Well, ladies and gentlemen, it's indeed a matter of great pride that the Honorable Prime Minister himself has stood and congratulated the great leader, mass leader, Shri B.S. Yediyurappa ji. ನೀವೆಲ್ಲರೂ ಒಂದ್ಸಲ ಜೋರಾದ ಕರ್ನಾಟಕದೊಂದಿಗೆ put your hands together and let's all thank Shri B.S. Yediyurappa ji for his leadership and dynamic leadership.
ಬಂಧುಗಳೇ, ಎಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಆ ಅಮೃತ ಘಳಿಗೆ ಈಗ ಬಂದಿದೆ. ಸೋಗಾನಿಯಲ್ಲಿ ಇದೀಗ ವಿದ್ಯುಕ್ತವಾಗಿ ಗೃಹ ಪ್ರವೇಶ, ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆ. We request the Honorable Prime Minister to kindly unveil the plaque to mark the inauguration of Shivamogga Airport. Ladies and gentlemen, the historic occasion is here. ಐತಿಹಾಸಿಕ ಕ್ಷಣವಿದು. The entire population of Malnad will be benefited by this airport. ಶಿವಮೊಗ್ಗ ವಿಮಾನ ನಿಲ್ದಾಣ ಕುರಿತು ಈ ಕಿರುಚಿತ್ರ. We'll now have a short film on the airport. Let's have the video, please. ಭಾರತ ದೇಶ ಕಳೆದ 9 ವರ್ಷಗಳಲ್ಲಿ ವಾಯುಯಾನ ವಿಭಾಗದಲ್ಲಿ ಅಭೂತಪೂರ್ವ ಬೆಳವಣಿಗೆಯನ್ನು ಕಂಡಿದೆ. 2014ರಿಂದ 2019ರವರೆಗೆ ವಿಮಾನ ಯಾತ್ರಿಕರ ಸಂಖ್ಯೆ 160 ಮಿಲಿಯನ್ನಿಂದ 341 ಮಿಲಿಯನ್ಗೆ ಏರಿಕೆಯಾಗಿದೆ. 2014ರಲ್ಲಿ ಭಾರತದಲ್ಲಿ 74 ವಿಮಾನ ನಿಲ್ದಾಣಗಳು ಕಾರ್ಯಾಚರಿಸುತ್ತಿದ್ದವು. ಪ್ರಸ್ತುತ 2022ರಲ್ಲಿ ಅದರ ಸಂಖ್ಯೆ ದ್ವಿಗುಣಗೊಂಡು 147ಕ್ಕೆ ಏರಿಕೆಯಾಗಿದೆ. ಈ ಅಪೂರ್ವ ರೂಪಾಂತರಕ್ಕೆ ಕಾರಣವಾಗಿದ್ದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅನನ್ಯವಾದ ದೂರದೃಷ್ಟಿತ್ವ. हवाई चप्पल पहनने वाला भी हवाई यात्रा का आनंद उठा सके, इसी सोच के साथ हमारी सरकार ने उड़ान योजना की शुरुआत की. ಈ ಅಭಿವೃದ್ಧಿಯ ಯಶೋಗಾಥೆಯಲ್ಲಿ ಕರ್ನಾಟಕ ಸರ್ಕಾರದ ಪಾತ್ರವು ಮಹತ್ವವಾದದ್ದು. ಹೊಸ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ನಿರಂತರ ಆರ್ಥಿಕ ಶಕ್ತಿಯನ್ನು ನೀಡಿದೆ. ಇದೀಗ ಹೊಸ ಅಧ್ಯಾಯ ಆರಂಭಗೊಂಡಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣ ತನ್ನ ಪ್ರಯಾಣಿಕರಿಗಾಗಿ ಕದ ತೆರೆದು ನಿಂತಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣದಿಂದಾಗಿ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಇದು ದೇಶದ ಅನೇಕ ನಗರಗಳೊಂದಿಗೆ ಸಂಪರ್ಕ ಸಾಧಿಸಲಿದೆ. ಹೊಸ ವಿಮಾನ ನಿಲ್ದಾಣದಿಂದಾಗಿ ಮಲೆನಾಡಿನಲ್ಲಿ ಅವಕಾಶದ ಹೊಸ ಜಗತ್ತು ತೆರೆದುಕೊಳ್ಳಲಿದೆ. ಪ್ರವಾಸೋದ್ಯಮ, ಯುವಜನತೆಗೆ ಉದ್ಯೋಗ, ಆರ್ಥಿಕ ಬೆಳವಣಿಗೆಯಾಗಲಿದೆ. 775 ಎಕರೆಯಲ್ಲಿ ನಿರ್ಮಿತವಾದ ಈ ವಿಮಾನ ನಿಲ್ದಾಣಕ್ಕೆ ತಗುಲಿದ ವೆಚ್ಚ 450 ಕೋಟಿ. ಆಧುನಿಕ ಸೌಕರ್ಯದಿಂದ ಕೂಡಿರುವ ಯಾತ್ರಿಕರ ಟರ್ಮಿನಲ್ ಹೊಂದಿರುವ ಈ ನಿಲ್ದಾಣ ಅದ್ಭುತ ವಿನ್ಯಾಸ ಹೊಂದಿದೆ. ನಿಲ್ದಾಣದಲ್ಲಿರುವ ಮೂಲಸೌಕರ್ಯ ಮತ್ತು ಸೌಲಭ್ಯಗಳು ಪ್ರಯಾಣಿಕರಿಗೆ ಉಲ್ಲಾಸದ ಅನುಭವವನ್ನು ನೀಡಲಿದೆ. ಹಾಗೂ ಈ ನಿಲ್ದಾಣವು ಒಂದು ಬಾರಿಗೆ 300 ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಮಲೆನಾಡಿಗೆ ಹೊಸ ಹೆಬ್ಬಾಗಿಲು. ಇಂದು ಈ ವಿಮಾನ ನಿಲ್ದಾಣ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರಿಂದ ಲೋಕಾರ್ಪಣೆಗೊಳ್ಳಲಿದೆ. Indeed, under the able leadership of the Honorable Prime Minister Shri Narendra Modi, Shivamogga Airport will open door of opportunities and race towards further development and growth. ಈ ವಿಶೇಷತೆಯ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ, ಉದ್ಘಾಟನೆ, ಲೋಕಾರ್ಪಣೆ. Several projects are going to be inaugurated, dedicated and laying of the foundation stone. First of all, we'll have the inauguration of Shivamogga Smart City projects. ಇದಲ್ಲದೆ ಶಿಮುಲ್ನ ನೂತನ ಪ್ಯಾಕಿಂಗ್ ಘಟಕದ ಲೋಕಾರ್ಪಣೆ, ಅಲ್ಲದೆ ಮಲೆನಾಡು ಅಡಕೆ ಮಾರುಕಟ್ಟೆ ಸಹಕಾರಿ ಸಂಸ್ಥೆಯ ಹೊಸ ಕೇಂದ್ರದ ಲೋಕಾರ್ಪಣೆ. Laying of foundation stone for Shivamogga Shikaripura Rani Bennur new railway lane and Kote Ganguru railway coaching depot. ಮತ್ತು ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಹಾಗೂ ಬಹುಹಳ್ಳಿ ಯೋಜನೆಯಾದ ಜಲ್ ಜೀವನ್ ಮಿಷನ್ ಯೋಜನೆ, ಇದರ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಇದೀಗ ಸಾಧ್ಯವಾಗಲಿದೆ. We now request the Honorable Prime Minister to kindly unveil the plaque signaling the inauguration, the dedication to the nation, laying of foundation of stone of all these projects. Your round of applause. ಅಭಿವೃದ್ಧಿ ಪಥದಲ್ಲಿ ದೊಡ್ಡ ಹೆಜ್ಜೆ ಇದನ್ನ ದಾಖಲಿಸುತ್ತಿದೆ ಈ ಕ್ಷಣ. Inauguration of Shivamogga Smart City projects.
ಶಿಮುಲ್ನ ನೂತನ ಪ್ಯಾಕಿಂಗ್ ಘಟಕದ ಲೋಕಾರ್ಪಣೆ. Inauguration of Shimul New Milk Packing Unit. ಮಲೆನಾಡು ಅಡಿಕೆ ಮಾರುಕಟ್ಟೆ ಸಹಕಾರಿ ಸಂಸ್ಥೆಯ ಹೊಸ ನೂತನ ಕೇಂದ್ರದ ಲೋಕಾರ್ಪಣೆ. Inauguration of Mamco's Administration Block. ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ನೂತನ ರೈಲು ಮಾರ್ಗ. Foundation stone of Shivamogga Shikaripura Ranebennur new railway line. ಕೋಟೆಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ ಇದಕ್ಕೆ ಶಂಕುಸ್ಥಾಪನೆ. ಕೋಟೆಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ ಶಂಕುಸ್ಥಾಪನೆ. कोटेगंगूर रेलवे कोचिंग डिपो का शिलान्यास. ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ಶಂಕುಸ್ಥಾಪನೆ. Another developmental step, foundation stone laying of national highway projects. ಜಲ್ ಜೀವನ್ ಮಿಷನ್ ಬಹು ಹಳ್ಳಿಗಳಿಗೆ ಅನುಕೂಲ ಒದಗಿಸುವ ಈ ಯೋಜನೆಗಳಿಗೆ ಶಂಕುಸ್ಥಾಪನೆ. Inauguration and laying of foundation stone of Jal Jeevan Mission scheme projects. ಇದೆಲ್ಲವನ್ನ ಆಗು ಮಾಡಿಕೊಟ್ಟ ಆದರಣೀಯ ಪ್ರಧಾನಮಂತ್ರಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇವೆಲ್ಲದರ ಕುರಿತಾಗಿ ಒಂದು ಕಿರುಚಿತ್ರ ಇದೀಗ ಮೂಡಿ ಬರಲಿದೆ. Ladies and gentlemen, we would like to thank the Honorable Prime Minister for inaugurating, unveiling and laying of the foundation stone. We will now have short films on all the projects. Let's have the video, please. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದ ಅವಿಭಾಜ್ಯ ಅಂಗವಾಗಿರುವ ಸ್ಮಾರ್ಟ್ ಸಿಟಿ ಮಿಷನ್ SCM ನಗರಾಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಹೊಸ ಬದಲಾವಣೆಯ ಮುಖಾಂತರ ನಗರಗಳನ್ನು ಪುನರುಜ್ಜೀವನಗೊಳಿಸುತ್ತಿದೆ. स्मार्ट से रखने का एक सार्थक प्रयास है. ದೇಶಾದ್ಯಂತ 100 ಸ್ಮಾರ್ಟ್ ಸಿಟಿಗಳ ಅಂಗವಾಗಿ ಭವಿಷ್ಯದ ವಾಸಯೋಗ್ಯ ನಗರಗಳಾಗಿ ಪುನರಾವರ್ತಿಸಲು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳಿಂದ ತಲಾ 500 ಕೋಟಿ ರೂಪಾಯಿಗಳ ಧನ ಸಹಾಯದೊಂದಿಗೆ 2017ರಲ್ಲಿ ಪ್ರಾರಂಭಿಸಲಾಯಿತು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್. ಇದು 100 ಸ್ಮಾರ್ಟ್ ಸಿಟಿಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ 10ನೇ ಸ್ಥಾನದಲ್ಲಿದೆ. ತನ್ನ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಧಾವಿಸುತ್ತಾ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಸ್ಮಾರ್ಟ್ ಸಿಟಿ ಮಿಷನ್ ಫಂಡಿಂಗ್ ಅಡಿ 71 ಯೋಜನೆಗಳ ಪೈಕಿ 63 ಯೋಜನೆಗಳನ್ನು ಪೂರ್ಣಗೊಳಿಸುವ ಮೂಲಕ 93.5% ವಾಸ್ತವಿಕ ಪ್ರಗತಿ ಸಾಧಿಸಿದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಮಹತ್ವದ ಅಂಶ ಎಂದರೆ ಸ್ಮಾರ್ಟ್ ರಸ್ತೆಗಳು. ಪಾದಚಾರಿ ಸ್ನೇಹಿ ರಸ್ತೆಗಳಾಗಿದ್ದು ಮೋಟಾರು ರಹಿತ ಸಾರಿಗೆಗಾಗಿ ಇದು ಮುಂದಾಲೋಚನೆಯೊಂದಿಗೆ ಸಿದ್ಧವಾಗಿದೆ. ಮಕ್ಕಳು ಮತ್ತು ವಯಸ್ಕರಿಗಾಗಿ ಮನರಂಜನಾ ಚಟುವಟಿಕೆಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಫಿಟ್ ಇಂಡಿಯಾ ಉಪಕ್ರಮಕ್ಕೆ ಪೂರಕವಾಗಿ SSCL ಹಸಿರು ಸ್ಥಳಗಳನ್ನು ಅಭಿವೃದ್ಧಿಪಡಿಸಿದೆ. ಸಾಬರಮತಿ ರಿವರ್ ಫ್ರಂಟ್ ಮಾದರಿಯಲ್ಲಿ ತುಂಗಾ ನದಿಯ 2.8 ಕಿಲೋಮೀಟರ್ ಉದ್ದಕ್ಕೂ ಸಾರ್ವಜನಿಕ ಪ್ರೇಕ್ಷಣೀಯ ಸ್ಥಳವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ರಿಮೋಟ್ ಕಾರ್ಯಾಚರಣೆಗಳಿಗಾಗಿ ಸೆಂಟ್ರಲೈಸ್ ಕಂಟ್ರೋಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಇಂಧನ ಸಂರಕ್ಷಣೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಾಂಪ್ರದಾಯಿಕ ಬೀದಿ ದೀಪಗಳನ್ನು ಬದಲಾಯಿಸಿ LED ದೀಪಗಳನ್ನು ಅಳವಡಿಸಲಾಗಿದೆ. ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಉತ್ತಮ ಗುಣಮಟ್ಟದ ಸಾರ್ವಜನಿಕ ಸಂಚಾರ ಮತ್ತು ನಾಗರಿಕರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸುತ್ತದೆ.
SSCL ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಸೃಷ್ಟಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಸ್ಥಳೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು, ಪ್ರಾದೇಶಿಕ ಸಂಸ್ಕೃತಿಯ ಪುನರುಜ್ಜೀವನ, ಸ್ಥಳೀಯ ಪರಂಪರೆಯ ಪುನಃಸ್ಥಾಪನೆ ಮತ್ತು ಸಂರಕ್ಷಣೆಯನ್ನು ಖಚಿತಪಡಿಸುತ್ತಿದೆ. ಡಿಜಿಟಲ್ ಲೈಬ್ರರಿಗಳಂತಹ ಕ್ಷೇತ್ರಗಳಲ್ಲಿ SSCL ICT ಹಸ್ತಕ್ಷೇಪಗಳನ್ನು ಕೈಗೊಂಡಿದೆ. ಸುಮಾರು 3.6 ಲಕ್ಷ ನಾಗರಿಕರ ಜೀವನ ಮಟ್ಟವನ್ನು ಪರಿವರ್ತಿಸಿರುವ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹಸಿರು ನಗರೀಕರಣದ ಶಿವಮೊಗ್ಗವನ್ನು ಪರಿಸರ ಪ್ರವಾಸೋದ್ಯಮ ತಾಣವಾಗಿಸುವ ತನ್ನ ಕನಸನ್ನು ನನಸಾಗಿಸುತ್ತಿದೆ. ಇದು ಅಮೃತ ಕಾಲದ ಭಾರತದ ಮಾರ್ಗಸೂಚಿಯನ್ನು ಸಹ ರೂಪಿಸುತ್ತಿದೆ. Indian Railways in the last 8 to 9 years has changed for better, has become faster, safer and more people-friendly. The transformation in railways under the visionary leadership of our beloved Prime Minister, Shri Narendra Modi ji, is a testimony of India's collective strength and resolute efforts. रेल कनेक्टिविटी के कंप्लीट ट्रांसफॉर्मेशन पर काम किया. आज रेलवे में सफर का अनुभव 8 साल पहले की तुलना में बिल्कुल अलग है. भारतीय रेल अब तेज भी हो रही है, स्वच्छ भी हो रही है, आधुनिक भी हो रही है, सुरक्षित भी हो रही है और सिटीजन फ्रेंडली भी हो रही है. Karnataka has become a strong partner in the unprecedented growth journey of railways. In the last 9 years, railway projects worth rupees 45,000 crore have either been completed or are in various stages of completion in Karnataka. Continuing this process of nation building, people of Karnataka get a new gift of railway projects worth rupees 1,100 crore. As foundation stones are being laid for 2 key rail connectivity projects by Prime Minister Shri Narendra Modi ji. The Shivamogga Shikaripura Ranebennur New Line project, worth rupees 1,000 crore, will ensure strong rail connectivity in Shivamogga, Davanagere and Haveri districts. It will enable direct connectivity of Shivamogga with Bengaluru, Mumbai main railway route, thereby boosting trade and commerce in the entire region. Due to abundant paddy fields, areca nut and spice farms, Shivamogga is known as food cradle of Karnataka. Ranebennur, the gateway to North Karnataka, has a robust commodities market famous for agri-seeds, spices and cotton. Farmers and artisans of this region will benefit immensely, as it will be convenient and cost-effective for them now to transport agri-products, spices and handicrafts to distant markets across India. This line will boost ecological and cultural tourism in the region also. The railway line will be fit for trains to run at 160 kilometers per hour. It will be level crossing, gates free. For this, 21 road over bridges and 57 road under bridges are planned, which will ensure high-speed train movement as well as safety of road vehicles. The project is a fine example of how double-engine government speeds up progress. Government of Karnataka is sharing 50% of construction cost with Government of India. State government is also facilitating land acquisition for the project. Foundation stone for coaching depot at Koteganguru is also being laid by the Honorable Prime Minister. This project, worth over rupees 100 crore, will upgrade the small halt station of Koteganguru with 4 railway lines and 3 platforms. It will have facilities for maintenance and safety checks of coaches. This will enable starting of new trains from Koteganguru, thereby promoting greater regional connectivity of Malnad region. It will also decongest KSR, Bengaluru and Mysuru railway stations by easing the load of long-distance originating trains. These railway projects will boost railway connectivity to cultural, educational and tourist destinations in Karnataka and contribute to the resolve of Nava Karnataka for Nava Bharat. India has evolved as a strong, progressive, confident and economically powerful nation under the dynamic and visionary leadership of Prime Minister Shri Narendra Modi ji. हमारी प्राथमिकता है विकास, विकास और विकास. मैं जानता हूं कि जब तक देश का एक भी जिला
विकास के पैमाने पर पीछा रहेगा तब तक देश विकसित नहीं हो सकता. As a gratitude to the people of Karnataka, Shri Narendra Modi ji has initiated more than rupees 2 lakh crores of road infrastructure projects in the last 8 years. Today is a historic day as Honorable Prime Minister is laying the foundation stone for 3 national highway projects costing rupees 219 crores. These projects are widening of Megaravalli to Agumbe on Tirthahalli Malpe section and road safety and curve improvements work from Bharatipura near Tirthahalli on Shimoga Mangalore section. These projects will give better connectivity to educational hub of Karnataka, Manipal and famous pilgrim centers of Sringeri, Udupi and Karkala. Construction of Shikaripura bypass will decongest traffic in Shikaripura town by bifurcating highway traffic from city traffic. It will immensely improve in transportation of paddy and jawar grown in this region to bigger agriculture mandis and give smooth and fast connectivity to famous tourist spots like Jog Falls and temples of Sigandur, Kollur and Udutani in Shimoga district. These projects will provide future-ready road infrastructure which will transform urban and rural landscape, encourage investments and generate employment in the state of Karnataka and lead the way in making India self-reliant. ಭಾರತದ ಸ್ವಾತಂತ್ರ್ಯಕ್ಕೆ 70 ವರ್ಷಗಳಾದ ನಂತರವೂ ಕೇವಲ 3 ಕೋಟಿ ಮನೆಗಳಿಗಷ್ಟೇ ಶುದ್ಧ ಸುರಕ್ಷಿತ ನೀರಿನ ನಳಸಂಪರ್ಕವಿತ್ತು. ದಿನ ಬಳಕೆಯ ನೀರನ್ನು ಹೊತ್ತು ತರುವ ಜವಾಬ್ದಾರಿ ಮಹಿಳೆಯರ ಮತ್ತು ಮಕ್ಕಳ ಮೇಲಿತ್ತು. ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಅನ್ನು 2019ರಲ್ಲಿ ಆರಂಭಿಸಲಾಯಿತು. ಭಾರತದ ಪ್ರತಿ ಗ್ರಾಮೀಣ ಮನೆಗೂ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ಒದಗಿಸುವ ಯೋಜನೆ ಇದಾಗಿದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಕೇವಲ 3 ವರ್ಷಗಳಲ್ಲಿ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ಹೊಂದಿದ ಮನೆಗಳ ಸಂಖ್ಯೆ 11 ಕೋಟಿ ದಾಟಿತು. हर घर जल जब पहुंचता है तो सबसे अधिक लाभ हमारी बहनों को होता है, भावी पीढ़ी को होता है. इसलिए इस मिशन के केंद्र में भी हमारी बहन बेटियां ही है. ಜಲಜೀವನ್ ಮಿಷನ್ ಅನ್ನು ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎಂದು ಕರೆಯಲಾಗುತ್ತದೆ. ಪ್ರತಿ ಮನೆಗೂ ಕಾರ್ಯಾತ್ಮಕ ಗೃಹನಳ ಸಂಪರ್ಕ ಒದಗಿಸಲು ಅನೇಕ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ಈಗಾಗಲೇ 64 ಲಕ್ಷ ಮನೆಗಳಿಗೆ ಕಾರ್ಯಾತ್ಮಕ ಗೃಹನಳ ಸಂಪರ್ಕವನ್ನು ನೀಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ದುರ್ಗಮ ಪ್ರದೇಶಗಳನ್ನು ಪ್ರವೇಶಿಸಿ ಕಠಿಣ ಪರಿಶ್ರಮದಿಂದ ಜಿಲ್ಲೆಯನ್ನು ಜಲಪರಿಪೂರ್ಣವಾಗಿಸುವತ್ತ ನಡೆ ಆರಂಭಿಸಲಾಯಿತು. ಇಂದು ಉದ್ಘಾಟಿಸಲಾಗುತ್ತಿರುವ ಗೌತಮಪುರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯು ವೃಷಭಾವತಿ ನದಿಗೆ ಕಟ್ಟಲಾದ ಆಂಬ್ಲಿಗೋಳ ಜಲಾಶಯದಿಂದ ನೀರನ್ನು ಪಡೆಯುತ್ತದೆ. 91 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯು 64 ಗ್ರಾಮಗಳ 46,000 ಜನರಿಗೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ನೀಡಲಿದೆ. ಇಂದು ಇನ್ನೂ 3 ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲಾಗುತ್ತಿದೆ. ಅವು ಆವಿನಹಳ್ಳಿ, ಅಂಜನಾಪುರ ಹಾಗೂ ನಗರ ಬಹುಗ್ರಾಮ ಯೋಜನೆಗಳು. 860 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ಯೋಜನೆಗಳ ಫಲವಾಗಿ 500 ಗ್ರಾಮಗಳಲ್ಲಿನ 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಳ ಸಂಪರ್ಕ ಸಿಗಲಿದೆ. ಸಾಗರ, ಶಿಕಾರಿಪುರ ಹಾಗೂ ಹೊಸನಗರ ತಾಲೂಕುಗಳ ಜನತೆಗೆ ಇದರ ಲಾಭ ದೊರಕಲಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಯೋಜನೆಗಳನ್ನು ಉದ್ಘಾಟಿಸುವುದರೊಂದಿಗೆ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಂದು ಮನೆಗೂ ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸುವ ಡಬಲ್ ಇಂಜಿನ್ ಸರ್ಕಾರದ ಪರಿಶ್ರಮ ಇನ್ನಷ್ಟು ಹೆಚ್ಚಲಿದೆ. ಜಲಜೀವನ್ ಮಿಷನ್ ಶುದ್ಧ ನೀರಿನ ಆನಂದವನ್ನು ಜಿಲ್ಲೆಯ ಪ್ರತಿ ಮನೆಗೂ ಒದಗಿಸುವ, ಜನರ ಬದುಕು ಹಸನಾಗಿಸುವ ಭರವಸೆ ತಂದಿದೆ. ಬಂಧುಗಳೇ, ಕರ್ನಾಟಕ ವಿಶೇಷತಃ ಶಿವಮೊಗ್ಗೆಯ ಪಾಲಿಗೆ ಇದು ಐತಿಹಾಸಿಕ ದಿನ. ಇಂಥ ದಿನ ಸಮಾರಂಭದಲ್ಲಿ ಅವರ ಆಗಮನ, ಉಪಸ್ಥಿತಿ, ಭಾಗವಹಿಸುವಿಕೆ ಮತ್ತೀಗ ಅವರಾಡುವ ಸ್ಫೂರ್ತಿದಾಯಕ ನುಡಿಗಳು ನಮಗೆ ಮಾರ್ಗದರ್ಶಕ. ಅವರ ನುಡಿಗಳನ್ನು ಆಲಿಸಲು ನಾವೆಲ್ಲರೂ ಕಿವಿಯಾಗಿದ್ದೇವೆ. ಹಾಗಾಗಿ ಅವರನ್ನ ಸ್ವಾಗತಿಸೋಣ. Ladies and gentlemen, we are all eagerly awaiting to listen to the words of Vishwa Manava, Shri Narendra Modi ji, the world leader. So please put your hands together. Swagat kijiye, Honorable Prime Minister of India.
Shri Narendra Modi ji for his words. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಶ್ರೀಗನ್ನಡಂ ಗೆಲ್ಲೆ, ಶ್ರೀಗನ್ನಡಂ ಬಾಳ್ಗೆ, जय भारत जनजातीय तनुजाते. जय हे कर्नाटक माते. एक भारत श्रेष्ठ भारत के लिए ऐसे समर्पण भाव को रखने वाले राष्ट्र कवि कुवेंपु की धरती को मैं आदरपूर्वक नमन करता हूं. आज मुझे एक बार फिर कर्नाटका के विकास से जुड़े हजारों करोड़ रुपए के प्रोजेक्ट्स के लोकार्पण और शिलान्यास का सौभाग्य मिला है. अभी अभी शिवमोगा में हूं और यहां से मुझे बेलगावी जाना है. आज शिवमोगा को अपना एयरपोर्ट मिला है. लंबे समय तक जिसकी डिमांड थी वो आज पूरी हुई है. शिवमोगा एयरपोर्ट बहुत ही भव्य बना है, बहुत ही सुंदर है. इस एयरपोर्ट में भी कर्नाटका के ट्रेडिशनल और टेक्नोलॉजी का अद्भुत संगम नजर आता है. और ये सिर्फ एयरपोर्ट नहीं है, ये इस क्षेत्र के नौजवानों के सपनों को नई उड़ान का अभियान है. आज रोड और रेल से जुड़े अनेक प्रोजेक्ट्स का भी शिलान्यास हुआ है. हर घर नल से जल के प्रोजेक्ट में काम शुरू हो रहा है. विकास के ऐसे हर प्रोजेक्ट के लिए मैं शिवमोगा के और आसपास के सभी जिलों का, वहां के सभी नागरिकों को बहुत बहुत बधाई देता हूं. साथियों, आज का दिन एक और वजह से बहुत विशेष है. आज कर्नाटका के लोकप्रिय जननेता बीएस येदियुरप्पा जी का जन्मदिन है. मैं उनकी लंबी आयु की कामना करता हूं. उन्होंने अपना जीवन गरीबों के कल्याण के लिए, किसानों के कल्याण के लिए समर्पित किया है. येदियुरप्पा जी ने अभी पिछले हफ्ते कर्नाटका असेंबली में जो भाषण दिया है वो सार्वजनिक जीवन जीने वाले प्रत्येक व्यक्ति के लिए प्रेरणा है. सफलता की इस ऊंचाई पर पहुंचकर भी किस तरह व्यवहार में विनम्रता बनी रहनी चाहिए,
ये हम जैसे हर किसी को, हमारी आने वाली पीढ़ियों के लिए भी येडियुरप्पा जी का ये भाषण, उनका जीवन हमेशा हमेशा प्रेरणा देने वाला है। साथियों, मेरी आप सबसे एक विनती है, आप करेंगे? अगर आपके पास मोबाइल फोन है तो मोबाइल फोन निकाल करके उसकी फ्लैश लाइट शुरू करिए और येडियुरप्पा जी का सम्मान कीजिए। येडियुरप्पा जी के सम्मान में सब लोग, हर एक के मोबाइल पर फ्लैश लाइट चलना चाहिए, येडियुरप्पा जी के सम्मान में चलना चाहिए। 50-60 साल का सार्वजनिक जीवन, अपनी पूरी जवानी एक विचार के लिए खपा दी है। हर कोई अपने मोबाइल फोन का फ्लैश लाइट चालू करके आदरणीय येडियुरप्पा जी का सम्मान करे। शाबाश, शाबाश। भारत माता की। जब मैं भाजपा सरकार के दौरान कर्नाटका की विकास यात्राओं को देखता हूं तो पाता हूं कर्नाटका अभिवृद्धिಯ ರಥದ ಮೇಲೆ ಈ ರಥವು ಪ್ರಗತಿಯ ಪಥದ ಮೇಲೆ बीते कुछ वर्षों में कर्नाटका का विकास अभिवृद्धि के रथ पर चल चुका है। ये अभिवृद्धि रथ प्रगति पथ पर दौड़ रहा है। ये प्रगति पथ रेलवे, रोडवेज, एयरवेज और हाईवेज यानी डिजिटल कनेक्टिविटी का है। साथियों, हम सब जानते हैं कि कोई गाड़ी हो या सरकार, डबल इंजन लगता है ना तो उसकी स्पीड कई गुना बढ़ जाती है। कर्नाटका का अभिवृद्धि रथा ऐसे ही डबल इंजन पर चल रहा है, बल्कि तेजी से दौड़ रहा है। भाजपा की डबल इंजन सरकार एक और बड़ा बदलाव लेकर आई है। पहले जब कर्नाटका के विकास की चर्चा होती थी तो ये बड़े शहरों के आसपास वहीं तक सीमित रहती थी, लेकिन डबल इंजन सरकार इस विकास को कर्नाटका के गांवों तक, टीयर 2 सिटी तक, टीयर 3 सिटी तक पहुंचाने का लगातार प्रयास कर रहे हैं। शिवमोगा का विकास इसी सोच का परिणाम है। भाइयों और बहनों, शिवमोगा का ये एयरपोर्ट ऐसे समय में शुरू हो रहा है जब भारत में हवाई यात्रा को लेकर बहुत उत्साह है। आपने हाल में ही देखा होगा कि एयर इंडिया ने दुनिया का सबसे बड़ा विमान खरीदने का सौदा किया है। 2014 से पहले जब भी एयर इंडिया की चर्चा होती थी तो अक्सर नकारात्मक खबरों के लिए ही होती थी। कांग्रेस के राज में एयर इंडिया की पहचान घोटालों के लिए होती थी, घाटे वाले बिजनेस मॉडल के रूप में होती थी। आज एयर इंडिया भारत के नए सामर्थ्य के रूप में
विश्व में आगे नई ऊंचाई, नई उड़ान भर रहा है। आज भारत के एविएशन मार्केट का डंका पूरी दुनिया में बज रहा है। आने वाले समय में हजारों विमानों की जरूरत भारत में पड़ने वाली है। इन विमानों में काम करने के लिए हजारों युवाओं की जरूरत होगी। अभी हम भले ही ये विमान विदेशों से मंगा रहे हैं, लेकिन वो दिन दूर नहीं जब भारत के नागरिक मेड इन इंडिया पैसेंजर वाले प्लेन में प्रवास करेंगे। एविएशन सेक्टर में रोजगार के लिए अनेक संभावनाएं खुलने वाली है। साथियों, आज भारत में हवाई यात्रा का जो विस्तार हुआ है, उसके पीछे भाजपा सरकार की नीतियां और निर्णय है। 2014 से पहले देश में सिर्फ बड़े शहरों में ही एयरपोर्ट पर फोकस था। छोटे शहर भी हवाई कनेक्टिविटी से जुड़े एक कांग्रेस की सोच ही नहीं थी। हमने इस स्थिति को बदलने का निर्णय लिया। साल 2014 में देश में 74 एयरपोर्ट थे, 74, यानी आजादी के 7 दशक बाद भी देश में 74 एयरपोर्ट ही थे, जबकि भाजपा सरकार अपने 9 साल में 74 नए एयरपोर्ट बनवा चुकी है। देश के अनेक छोटे शहरों के भी पास जब उनके अपने आधुनिक एयरपोर्ट है, आप कल्पना कर सकते हैं कि भाजपा सरकार के काम करने की रफ्तार क्या है। गरीबों के लिए काम करने वाली भाजपा सरकार ने एक और बड़ा काम किया। हमने तय किया कि हवाई चप्पल पहनने वाला भी हवाई यात्रा कर पाए। इसलिए हमने बहुत ही कम कीमत पर हवाई टिकट देने वाली उड़ान योजना शुरू की। आज जब मैं देखता हूं कि मेरे कितने ही गरीब भाई बहन पहली बार हवाई जहाज में चढ़ रहे हैं, और उससे मुझे बहुत संतोष होता है। शिवमोगा का एयरपोर्ट भी अब इसका गवाह बनेगा। साथियों, नेचर, कल्चर और एग्रीकल्चर की धरती शिवमोगा के लिए ये नया एयरपोर्ट विकास के नए द्वार खोलने जा रहा है। शिवमोगा वेस्टर्न घाट के लिए मशहूर मलेनाडु का गेटवे है। जब नेचर की बात होती है तो यहां की हरियाली, यहां के वाइल्ड लाइफ सेंचुरीज, नदियां और पहाड़ अद्भुत है। आपके पास मशहूर जोग जलपाता भी है। यहां प्रसिद्ध एलिफेंट कैप है। सीमाधाम में सीमाधाम जैसी लायन सफारी है। आगुम्बे पर्वत के सूर्यास्त का आनंद कौन नहीं लेना चाहेगा। यहां तो कहावत है, गंगा स्नाना तुंगा पाना। जिसने गंगा स्नान नहीं किया और तुंगा नदी का पानी नहीं पिया,
उसके जीवन में कुछ न कुछ अधूरा है। साथियों, जब हम कल्चर की बात करते हैं तो शिवमोगा के मीठे जल ने राष्ट्र कवि कुवेंपु के शब्दों में मिठास घोली है। दुनिया का इकलौता संस्कृत गांव मत्तूरू इसी जिले में है और वो तो यहां से दूर भी नहीं है। देवी सिंहगुदुरु चौड़ेश्वरी, श्री कोटे आंजने, श्री श्रीधर स्वामी जी का आश्रम, आस्था और आध्यात्म से जुड़े ऐसे अनेक स्थान भी हमारे शिवमोगा में है। शिवमोगा का इसरू गांव, जहां अंग्रेजों के विरुद्ध एसुरु बिट्टुरु ईसुरु बिड़ेवो इसका नारा गूंजा, ये हम सभी के लिए प्रेरणा स्थली है। भाइयों और बहनों, नेचर और कल्चर के साथ साथ शिवमोगा के एग्रीकल्चर की भी विविधता है। ये रीजन देश के सबसे उपजाऊ क्षेत्रों में से एक है। यहां जिस प्रकार फसलों की वैरायटी पाई जाती है, वो इस क्षेत्र को एग्रीकल्चर हब के रूप में स्थापित करता है। चाय, सुपारी, मसालों से लेकर भांति भांति के फल सब्जी हमारे शिवमोगा विस्तार में होते हैं। शिवमोगा के नेचर, कल्चर और एग्रीकल्चर को बढ़ावा देने के लिए एक बहुत बड़ी जरूरत यहां थी। ये जरूरत कनेक्टिविटी की है, अच्छी कनेक्टिविटी की है। डबल इंजन सरकार इस जरूरत को पूरा कर रही है। एयरपोर्ट के बनने से स्थानीय लोगों को सुविधा तो मिलेगी, देश विदेश के टूरिस्ट के लिए यहां आना आसान होगा। जब टूरिस्ट आते हैं तो वो अपने साथ डॉलर और पाउंड लेके आते हैं और एक प्रकार से रोजगार के अवसर भी उसमें ही होते हैं। जब रेल कनेक्टिविटी बेहतर होती है तो सुविधा और टूरिज्म के साथ साथ किसानों को भी नए बाजार मिलते हैं। किसान अपनी फसल कम कीमत में देश भर के मार्केट तक पहुंचाते हैं। साथियों, जब शिवमोगा, शिकारीपुरा, रानी बेंगलुर नई लाइन पूरी होगी तो शिवमोगा के अलावा हावेरी और दावणगेरे जिलों का भी उनको भी लाभ होने वाला है। सबसे बड़ी बात, इस लाइन में लेवल क्रॉसिंग नहीं होगी, मतलब ये सुरक्षित रेल लाइन होगी और इस पर तेज गति की ट्रेनें चल पाएगी। कोटे गंगोर अब तक एक छोटा पड़ाव स्टेशन था। अब नया कोचिंग टर्मिनल बनने से इसका महत्व बढ़ जाएगा, इसकी कैपेसिटी बढ़ जाएगी। अब इसे 4 रेलवे लाइनों, 3 प्लेटफॉर्म और 1 रेलवे कोचिंग डिपो के साथ तैयार किया जा रहा है। इससे यहां से देश के दूसरे हिस्सों के लिए नई ट्रेनें चल पाएगी। हवाई और रेल ट्रांसपोर्ट के साथ साथ अब रोड भी अच्छी होती है, तब युवाओं का बहुत लाभ होता है। शिवमोगा तो एजुकेशनल हब है,
अच्छी कनेक्टिविटी होने से आसपास के जिलों से युवा साथियों के लिए यहां आना आसान होगा। इससे नए बिजनेस के लिए, नए उद्योगों के लिए भी रास्ते खुलेंगे। यानी अच्छी कनेक्टिविटी से जुड़ा इंफ्रास्ट्रक्चर इस पूरे क्षेत्र में रोजगार के नए अवसर बनाने जा रहा है। भाइयों और बहनों, आज शिवमोगा और इस क्षेत्र की माताओं बहनों के जीवन को आसान बनाने के लिए भी एक बड़ा अभियान चल रहा है। ये अभियान है हर घर पाइप से जल पहुंचाने का। शिवमोगा जिले में 3 लाख से अधिक परिवार है। जल जीवन मिशन शुरू होने से पहले यहां लगभग 90,000 परिवारों के घर में जल कनेक्शन था, नल से कनेक्शन मिला था। डबल इंजन सरकार अभी तक करीब 1.5 लाख नए परिवारों को पाइप से पानी की सुविधा दे चुकी है। बाकी परिवारों तक नल से जल पहुंचाने के लिए अनेक प्रोजेक्ट पर काम चल रहा है। बीते 3.5 वर्षों में कर्नाटका में 40 लाख ग्रामीण परिवारों तक पाइप से पानी पहुंचा गया है। साथियों, बीजेपी की सरकार गांव, गरीब और किसान की सरकार है। बीजेपी की सरकार गरीबों के कल्याण के लिए काम करने वाली सरकार है। बीजेपी की सरकार माताओं बहनों का स्वाभिमान, माताओं बहनों के लिए अवसर, माताओं बहनों के सशक्तिकरण, इस रास्ते पर चल रही है। इसलिए हमने बहनों से जुड़ी हर परेशानी को दूर करने का प्रयास किया है। टॉयलेट हो, रसोई घर में, किचन में गैस हो या नल से जल हो, इनका अभाव हमारी बहनों बेटियों को ही सबसे अधिक परेशान करता था। आज इसको हम दूर कर रहे हैं। जल जीवन मिशन से डबल इंजन सरकार हर घर तक जल पहुंचाने के लिए ईमानदारी से प्रयास कर रही है। साथियों, कर्नाटका के लोग भली भांति जानते हैं कि भारत का ये अमृतकाल विकसित भारत बनाने का काल है। आजादी के इतिहास में पहली बार ऐसा अवसर आया है। पहली बार पूरी दुनिया में भारत की इतनी गूंज सुनाई दे रही है। दुनिया भर के निवेशक भारत आना चाहते हैं और जब निवेश आता है तो उसका बहुत लाभ कर्नाटका को भी होता है, यहां के युवाओं को भी होता है। इसलिए कर्नाटका डबल इंजन सरकार को बार बार अवसर देने का मत बना चुका है। मैं आपको आश्वस्त करता हूं कि कर्नाटका के विकास का यह अभियान अब और तेज होने वाला है। हमें मिलकर आगे बढ़ना है, मिलकर चलना है। हमें एक साथ चल करके हमारे कर्नाटका के लोगों के, हमारे शिवमोगा के लोगों के सपनों को पूरा करना है। एक बार फिर आप सभी को विकास के इन प्रोजेक्ट्स के लिए मैं बहुत बहुत बधाई देता हूं, बहुत बहुत शुभकामनाएं देता हूं। मेरे साथ बोले भारत माता की, भारत माता की, भारत माता की। धन्यवाद। ಶಿವಮೊಗ್ಗದ ಕುವೆಂಪು ವಿಮಾನ ನಿಲ್ದಾಣ ಲೋಕಾರ್ಪಣೆ ಆದ್ಮೇಲೆ ಮಾತನಾಡಿದಂತ ನರೇಂದ್ರ ಮೋದಿ ಅವರು ಕನ್ನಡದಲ್ಲೇ ಮಾತನ್ನ ಆರಂಭಿಸಿ ಕರ್ನಾಟಕದ ಅಭಿವೃದ್ಧಿಗೆ
ಕೇಂದ್ರದಿಂದ ಸಿಕ್ಕಿರುವಂತಹ ಯೋಜನೆಗಳು ಮತ್ತೆ ಡಬಲ್ ಎಂಜಿನ್ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಯೋಜನೆಗಳ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ರು. ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಶಿವಮೊಗ್ಗದಲ್ಲಿ ನಿಂತು ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಟ್ಟರು. ಶಿವಮೊಗ್ಗದಿಂದ ನಾನು ಬೆಳಗಾವಿಗೆ ಹೊರಟಿದ್ದೀನಿ. ಶಿವಮೊಗ್ಗಕ್ಕೆ ಇವತ್ತು ತನ್ನದೇ ಆದಂತ ಏರ್ಪೋರ್ಟ್ ಸಿಕ್ಕಿದೆ. ಶಿವಮೊಗ್ಗದಿಂದ ನಾನು ಬೆಳಗಾವಿಗೆ ಹೊರಟಿರೋದು ಬಹಳ ಸಂತಸ ತಂದಿದೆ ಅನ್ನೋ ಮಾತನ್ನು ಹೇಳಿದ್ರು. ಇನ್ನು ಹಲವು ವರ್ಷಗಳ ಮಲೆನಾಡಿಗರ ಬೇಡಿಕೆ ಏನಿತ್ತು ಅದಿವತ್ತು ಈಡೇರಿದೆ. ಎಸ್ಪೆಷಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಇವತ್ತು ತಮ್ಮ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಯಡಿಯೂರಪ್ಪ ಅವರ ಜನ್ಮದಿನ ಇವತ್ತಾಗಿರೋದ್ರಿಂದ ಬಹಳ ವಿಶೇಷತೆ, ಅವರ ಅವಿರತ ಶ್ರಮ ಇವತ್ತು ಸಾಕಾರ ಆಗಿದೆ, ಅವರ ಆಯಸ್ಸಿಗೆ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಯಡಿಯೂರಪ್ಪನವರು ಆಗ್ಲೇ ಮಾತಾಡ್ತಾ ಅವರ 60ನೇ ಜನ್ಮದಿನಕ್ಕೆ ವಾಜಪೇಯಿ ಅವರು ಬಂದಿದ್ರು. ಸೊ ಈಗ 80ನೇ ಜನ್ಮದಿನದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಂದಿರೋದು ನನಗೆ ಸಂತಸವಾಗಿದೆ ಅಂತ ಹೇಳಿದ್ರು. ಇನ್ನು ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ವಿ, ಯಾಕಂದ್ರೆ ಮೊನ್ನೆ ತಾನೇ ತಮ್ಮ ವಿದಾಯದ ಭಾಷಣದಲ್ಲಿ ಯಡಿಯೂರಪ್ಪನವರು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಏನ್ ಮೆನ್ಷನ್ ಮಾಡಿದ್ರು ಅದನ್ನ ಟ್ವೀಟ್ ಮೂಲಕ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ರು, ಅಭಿನಂದಿಸಿದ್ರು. ನನಗೂ ಸ್ಫೂರ್ತಿ ಅಂತ ಹೇಳಿದ್ರಲ್ಲ, ಕಳೆದ ವಾರ BSY ಅವರ ಭಾಷಣ ಪ್ರೇರಣಾದಾಯಕವಾಗಿತ್ತು. ಸಾರ್ವಜನಿಕ ಜೀವನದಲ್ಲಿರುವಂತ ಎಲ್ಲರಿಗೂ ಇದು ಪ್ರೇರಣೆ ಅಂತ ಹೇಳಿ ಆ ವಿದಾಯದ ಭಾಷಣವನ್ನು ಕೂಡ ನೆನಪು ಮಾಡಿಕೊಂಡ್ರು. ಇನ್ನು ಯಡಿಯೂರಪ್ಪನವರಿಗೆ ಒಂದು ವಿಶೇಷ ಅರ್ಪಣೆ ರೀತಿಯಲ್ಲಿ ಅಲ್ಲಿ ಇದ್ದಂತ ಜನರ ಹತ್ರ ಹೇಳಿದ್ರು ನರೇಂದ್ರ ಮೋದಿ ಅವರು, ಫ್ಲಾಶ್ ಲೈಟ್ ಮೊಬೈಲ್ನಲ್ಲಿ ನೀವು ಆನ್ ಮಾಡಿ, ಇದನ್ನ ಸನ್ಮಾನವಾಗಿ ಮೊಬೈಲ್ ಲೈಟ್ ಅನ್ನ ಆನ್ ಮಾಡಿ ಅಂತ ಹೇಳಿದ್ರು. ಇನ್ನು ಕಳೆದ ಕೆಲ ವರ್ಷಗಳಿಂದ ಎಸ್ಪೆಷಲಿ ಡಬಲ್ ಇಂಜಿನ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಆದಂತ ಅಭಿವೃದ್ಧಿ ಬಗ್ಗೆನೂ ಮಾತಾಡಿದ್ರು. ಕರ್ನಾಟಕ ಪ್ರಗತಿಯ ಪಥದಲ್ಲಿ ಸಾಗ್ತಾ ಇದೆ. ವಿಮಾನ ಇರ್ಬೋದು, ರೈಲು, ರಸ್ತೆ ಮಾರ್ಗಗಳ ಅಭಿವೃದ್ಧಿ ಆಗ್ತಾ ಇದೆ. ಡಬಲ್ ಎಂಜಿನ್ ಇದ್ರೆ ಅದರ ವೇಗ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇನ್ನು ಕರ್ನಾಟಕದ ಗ್ರಾಮಗಳಿಗೂ ಅಭಿವೃದ್ಧಿ ಯೋಜನೆಗಳು ಬರ್ತಾ ಇದೆ. ಶಿವಮೊಗ್ಗ ಅಭಿವೃದ್ಧಿ ಇದೇ ಚಿಂತನೆಯ ಭಾಗವಾಗಿದೆ ಅಂತೆಲ್ಲ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ನರೇಂದ್ರ ಮೋದಿ ಅವರು. ಮಲೆನಾಡಿನಲ್ಲಿ ಡಬಲ್ ಎಂಜಿನ್ ಭಾಷಣವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳಿಗೆ ಬಿಜೆಪಿಗೆ ಆಶೀರ್ವದಿಸುವಂತೆ ಕರೆಯನ್ನ ಕೊಟ್ಟಿದ್ದಾರೆ. ಮೂಲ ಸೌಕರ್ಯದಿಂದ ಉದ್ಯೋಗಾವಕಾಶಗಳು ಹೆಚ್ಚೆಚ್ಚಾಗುತ್ತೆ ಅನ್ನೋ ಆಶಯವನ್ನು ಕೂಡ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬೇಸಿಕಲಿ ಈಗ ಚುನಾವಣೆ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಹೌದು, ದಶಕಗಳ ಕನಸು ಈಡೇರಿದೆ. ಅದರ ಲೋಕಾರ್ಪಣೆ ಸಂದರ್ಭದಲ್ಲಿ ಅಂದ್ರೆ ವಿಮಾನ ನಿಲ್ದಾಣದ ಲೋಕಾರ್ಪಣೆ ಸಂದರ್ಭದಲ್ಲಿ ಚುನಾವಣೆ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ನರೇಂದ್ರ ಮೋದಿ ಅವರು. ಮತ್ತೆ ಡಬಲ್ ಎಂಜಿನ್ ಸರ್ಕಾರ ಬಂದ್ರೆ ಇಂತಹ ಅಭಿವೃದ್ಧಿ ಕಾರ್ಯಗಳು ಮತ್ತಷ್ಟು ಆಗುತ್ತೆ ಅಂತ ಹೇಳಿ ಜನತೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಶ್ರೀಗನ್ನಡಂ ಗೆಲ್ಲೆ, ಶ್ರೀಗನ್ನಡಂ ಬಾಳ್ಗೆ, जय भारत जनजातीय तनुजाते, जय हे कर्नाटक माते। एक भारत श्रेष्ठ भारत के लिए ऐसे समर्पण भाव को रखने वाले राष्ट्र कवि कुवेंपु की धरती को मैं आदरपूर्वक नमन करता हूं। आज मुझे एक बार फिर कर्नाटका के विकास से जुड़े हजारों करोड़ रुपए के प्रोजेक्ट के लोकार्पण और शिलान्यास का सौभाग्य मिला है।